ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವ. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ರಾಜ್ಯದಾದ್ಯಂತ ಧರ್ಮಸ್ಥಳದ ವಿಷಯ ಅತಿ ಹೆಚ್ಚು ಚರ್ಚೆಯಾಗ್ತಾ ಇತ್ತು. ಏಕಾಏಕಿ ರಾಜ್ಯದ ಜನರ ಗಮನ ಹರಿದದ್ದು ಮದ್ದೂರಿನ ಕಲ್ಲು ತೂರಾಟದ ಕಡೆಗೆ. ಗಣೇಶ ವಿಸರ್ಜನಾ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಆಯಿತು. ಅದನ್ನು ಪ್ರತಿಭಟಿಸಿ ಜನ ಬೀದಿಗಿಳಿದ್ರು. ಒಂದು ದಿವಸ ಮದ್ದೂರು ಬಂದ್ ಆಯಿತು. BJP JDSನ ನೇತೃತ್ವದಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆಯ ನೆಪದಲ್ಲಿ ದೊಡ್ಡದೊಂದು ಪ್ರತಿಭಟನೆಯೂ ಆಯಿತು. ಕಳೆದ ವರ್ಷ ನಾಗಮಂಗಲದಲ್ಲಿ, ಈ ವರ್ಷ ಮದ್ದೂರಿನಲ್ಲಿ. ಶಾಂತವಾಗಿದ್ದ ಮಂಡ್ಯ ಜಿಲ್ಲೆಗೆ ಏನಾಗ್ತಾ ಇದೆ? ಚಳವಳಿಗಳನ್ನು ಹುಟ್ಟುಹಾಕಿದಂಥ ನಾಡಿನಲ್ಲಿ ಕೋಮು ಚರ್ಚೆ ಆಗ್ತಾ ಇರೋದು ಯಾಕೆ? ಈ ವಿಷಯವೂ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚಿಸೋದಕ್ಕಿದೆ. ಸ್ವತಃ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಆಗಿರುವ ಚಲುವರಾಯಸ್ವಾಮಿಯವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಚಲುವರಾಯಸ್ವಾಮಿ. ನಮಸ್ಕಾರ. ಅವ್ರನ್ನ ಪ್ರಶ್ನಿಸೋದಕ್ಕೆ ವಿವಿಧ ರಾಜಕೀಯ ಪಕ್ಷಗಳು, ಸಂಘಟನೆಗಳಿಂದ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಚಲುವರಾಯಸ್ವಾಮಿಯವರೇ, ಏನಾಗ್ತಾ ಇದೆ ಮಂಡ್ಯದಲ್ಲಿ? ಶಾಂತವಾಗಿತ್ತು, ಇದು ನೋಡಿದರೆ ಕರಾವಳಿ ಎಕ್ಸ್ಟೆನ್ಷನ್ ಆದಂಗೆ ಆಗ್ತಾ ಇದೆ. ಎಕ್ಸ್ಟೆನ್ಷನ್ ಮಾಡಬೇಕು ಅಂತ ಇರೋರು ಪ್ರಯತ್ನ ಆಗ್ತಾ ಇದೆ ಅಷ್ಟೇ, ಆಗ್ತಾ ಇಲ್ಲ. ಕರಾವಳಿ ವಾತಾವರಣ ಇಲ್ಲಿಗೆ ಶಿಫ್ಟ್ ಆಗಿಲ್ಲ. ಓಕೆ, ಕೆಲವರು ಪ್ರಯತ್ನ ನಡೀತಾ ಇದೆ. ಆ ಪ್ರಯತ್ನ ನಿಲ್ಲುತ್ತೆ, ಅದು ಮುಂದುವರಿಯೋಕ್ಕಾಗಲ್ಲ. ಹೆಂಗೆ ನಿಲ್ಲಿಸ್ತೀರಿ? ಸೊ ಮಂಡ್ಯ ಜನನೇ ನಿಲ್ಲಿಸ್ತಾರೆ. ಮಾಡಿ ಅಲ್ಲ, ಆಗ್ತಿರೋದು ಮಂಡ್ಯ ಜನರಿಂದಾನೆ. ಇಲ್ಲಿ ಈಗ ನಡೆಯೋ ಕಾಲ ಎಡೆಯುತ್ತೆ ಅನ್ನಂಗೆ ತಪ್ಪು ಆಗುತ್ತೆ. ತಪ್ಪನ್ನು ನಾವು ಪ್ರೋತ್ಸಾಹಿಸಿದ್ರೆ ಮಾತ್ರ ಅದು ಮುಂದುವರಿಯುತ್ತೆ. ತಪ್ಪನ್ನು ಎಲ್ಲಿ ಖಂಡಿಸ್ತೀವಿ ಅಲ್ಲಿ ಅದು ಮುಂದುವರಿಯಲ್ಲ. ತಮ್ಮಿಂದ ಒಂದು ಹೇಳಿಕೆ ನನಗೆ ಆಶ್ಚರ್ಯಕರ ಅನ್ನಿಸ್ತು. ಮದ್ದೂರಿನ ಕಲ್ಲು ತೂರಾಟಕ್ಕೆ ಸಂಬಂಧಿಸಿದಂತೆ ಮುಸ್ಲಿಂ ಸಮುದಾಯದವರಿಂದ ತಪ್ಪಾಗಿದೆ ಅನ್ನುವ ಮಾತನ್ನು ತಾವು ಹೇಳಿದ್ರಿ. ಇದೇನಂದರೆ ತಪ್ಪನ್ನೇ ಹೇಳ್ತೀವಿ. ಯಾರಾದರೂ ನಾನು ಇವತ್ತಿಗಲ್ಲ, ನಾನು ಹಿಂದೆ ಫಸ್ಟ್ ಟೈಮ್ MLA ಇದ್ದೆ. ನಾನು ರೈತ ಸಂಘದ ಪುಟ್ಟಣ್ಣನವ್ರಿಗೆ ನೇರವಾಗಿ ಹೇಳಿದ್ದೆ ಕೆಲವು ತಪ್ಪನ್ನು. ಅವ್ರು ನನ್ನ ವಿರುದ್ಧ ಸ್ಟ್ರೈಕ್ ಕಾಲ್ ಮಾಡಿದ್ರು. ಸೊ 2ನೇ ದಿವಸಕ್ಕೆ ಸುಮ್ಮನೆ ಆದರು. ಓಕೆ. ಸೊ ರಾಜಕಾರಣ ಹೊಟ್ಟೆಪಾಡಿಗೆ ಮಾಡೋಕ್ಕಾಗಲ್ಲ. ರಾಜಕಾರಣ ಒಂದು ರಾಜ್ಯದ ಹಿತದೃಷ್ಟಿಯಿಂದ, ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾಡಬೇಕು. ಕೆಲವೊಮ್ಮೆ ನಮ್ಮವರು ತಮ್ಮವರು ಅಂತ ವಹಿಸ್ಕೊಳ್ಳೋದು ಒಂದು ಇತಿಮಿತಿ ಇರುತ್ತೆ. ಅದನ್ನು ಪೂರ್ತಿ ಇದು ಮಾಡ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ನಾನು ಮೊದಲಿಂದನೂ ಸ್ವಲ್ಪ ಸ್ಟ್ರೈಟಾಗಿ ಹೇಳತ್ಕೊಂಬಂದಿದ್ದೀನಿ. ಸ್ಟ್ರೈಟಾಗಿ ಹೇಳಿದ ನನಗೆ ಪ್ರಶಸ್ತಿ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಪ್ರಶಸ್ತಿ ಅಲ್ಲ, ಶಿಕ್ಷೆ ಕೊಡದಿದ್ರು ಸಾಕು. ಮತ್ತು ಸ್ಟ್ರೇಟ್ ಆಗಿ ಮಾತಾಡಿದ ರಾಜಣ್ಣ ಅವ್ರ ಕ್ಯಾಬಿನೆಟ್ನಿಂದ ಹೊರಗೆ ಬೀಳೋ ಹಂಗಾಗಿದೆ. ಆಮೇಲೆ ನೀವು ಸ್ಪಷ್ಟೀಕರಣ ಕೊಡೋ ಹಂಗಾಗಬಾರ್ದು. ಅದೆಲ್ಲ ನಾನು ಮೊದಲಿಂದನೂ ಹಾಗೇ ಬಂದಿದ್ದೀವಿ. ಸೊ ಹಾಗಾಗಿ ತಪ್ಪಾಗಿರೋದನ್ನು ತಪ್ಪು ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ. ನೀವು ಪ್ರಾಥಮಿಕ ಮಾಹಿತಿಯ ಪ್ರಕಾರ ಏನಾಯಿತು ಸರ್ ಘಟನೆ? 2-3 ದಿವಸ ಕಂಟಿನ್ಯೂಸ್ ಆಗಿ ಅಲ್ಲಿ ಚಟುವಟಿಕೆನೇ ಇದ್ದಿದ್ದರಿಂದ ನಾವು ಸಂಪೂರ್ಣವಾಗಿ ಎನ್ಕ್ವೈರಿನ ರಿಪೋರ್ಟನ್ನು ತಗೊಳಕ್ಕಾಗಿಲ್ಲ. ಸೊ ಒಂದು ಅಲ್ಲಿ ಗಣಪತಿ ಪ್ರೊಸೆಷನ್ ಹೋಗೋನಾಗ ಒಂದು ಸೈಡಿಂದನೇ, ಒಂದು ಸಮುದಾಯದಿಂದನೇ ಕಲ್ಲು ತೂರಾಟ ಬಂದಿದೆ. ಆವಾಗ ಈ ಕಡೆಯಿಂದನೂ ಹೋಗಿದೆ ಅಷ್ಟೇ. ಫಸ್ಟ್ ಆ ಕಡೆಯಿಂದನೇ ಸಮುದಾಯದಿಂದನೇ ಕಲ್ಲು ತೂರಾಟ ಪ್ರಾರಂಭ ಆಗಿದೆ ಅಂತ ಮಾಹಿತಿ ಬಂದಿದೆ. ಸೊ ನನಗೆ ಫೋನ್ ಮಾಡಿದ ತಕ್ಷಣ ನಾನು ತಕ್ಷಣ ಪೊಲೀಸ್ನವ್ರಿಗೆ, ಸೊ ಯಾವುದೇ ಮುಲಾಜಿಲ್ದಲೆ ಯಾರು ತಪ್ಪು ಮಾಡಿಲ್ಲ, ಯಾವ ಸಮುದಾಯ ತಪ್ಪು ಮಾಡಿದ್ರೂ ಇಮ್ಮಿಡಿಯೇಟಾಗಿ ಕ್ರಮ ಆಗಬೇಕು. ಸೊ ನೀವು ಬೆಳಗ್ಗೆ ಗಂಟೆ ಕಾಯೋದು ಬೇಡ ಅಂತ ಹೇಳಿದ್ರು. ಅವರೇನು ಪೂರ್ಣ ರಾತ್ರಿ ಮುಗಿಸೋವರೆಗೂ ಇರಲಿಲ್ಲ. ಸೊ ಕೆಲವೇ ಗಂಟೆಗಳಲ್ಲಿ 21 ಜನನ ಅರೆಸ್ಟ್ ಮಾಡಿದರು. ಹೌದು. ಸೊ ಆನಂತರ ADGPನೂ ಕಳಿಸಿದ್ದು, ನಾನು ಹೋದೆ. ಮುಖ್ಯಮಂತ್ರಿಯವರು, ಗೃಹ ಮಂತ್ರಿಯವರು ಜೊತೆ ಡಿಸ್ಕಸ್ ಮಾಡಿದ್ರು. ಸೊ ಹೋದ್ಮೇಲೆ ನನಗೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಮಾಡಿ ಇನ್ನು ಹೆಚ್ಚುವರಿ ಏನು ಕ್ರಮ ಇದೆ ಅದು ಮಾಡೋಣ ಅಂತ ಹೇಳಿದ್ದೀವಿ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದ್ ಮಾಡಿದರು. ಅದಾದಮೇಲೆ ರಾಜ್ಯದ ಎಲ್ಲ BJP ಜನತಾದಳದ ನಾಯಕರು ಹೋದರು. ಕ್ರಮ ಆಗದೇ ಇದ್ದರೆ ಪ್ರತಿಭಟನೆ ಮಾಡಬೇಕಾಗಿತ್ತು. ಕ್ರಮ ಆಗಿದೆ. ಹೆಚ್ಚಿನ ಕ್ರಮಕ್ಕೆ ಒತ್ತಾಯ ಮಾಡ್ಬೋದು ಅಷ್ಟೇ, ಬಿಟ್ಟರೆ ಅಲ್ಲಿ ನಾವೇನು ಕ್ರಮನೇ ಮಾಡ್ದಲೇ ಇಲ್ಲ. ಹಾಗಾಗಿ ಒಂದು ದೊಡ್ಡ ಸಮಾರಂಭ ಮಾಡೋವಂಥ ಅವಶ್ಯಕತೆ ನನಗೇನು ಅನಿಸಿರಲಿಲ್ಲ. ಅದು ಅವರು ರಾಜಕಾರಣ, ಮಂಡ್ಯ ಜಿಲ್ಲೆನಲ್ಲಿ ರಾಜಕಾರಣ ಮಾಡಲೇಬೇಕಲ್ಲ. ಅವ್ರಿಗೆ ವಿರೋಧ ಪಕ್ಷ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳೋಕ್ಕಾಗತ್ತಾ? ಮಾಡಲಿ ಬಿಡಿ, ತೊಂದರೆ. ಬಟ್ ಒಂದು ಸಮಸ್ಯೆ ಏನಂದರೆ, ಈಗ ಕ್ರಮ ಆಗಿದೆ, ಬಂಧನ ಆಗಿದೆ, ಎಲ್ಲ ಕರೆಕ್ಟು. 6 ತಿಂಗಳು 1 ವರ್ಷ ಬಿಟ್ಟು ನೀವು ಕೂತ್ಕೊಂಡಿರೋ ಕ್ಯಾಬಿನೆಟ್ನಲ್ಲೇ ಬರುತ್ತೆ ಮದ್ದೂರು ಗಲಭೆ ಮಾಡಿದವರ ಮೇಲಿನ ಪ್ರಕರಣವನ್ನು ವಾಪಸ್ ತೆಗೆದುಕೊಳ್ಳುವ ಪ್ರಪೋಸಲ್ಲು. ಪ್ರಶ್ನೆನೇ ಇಲ್ಲ. ಇಲ್ವಾ? ರಾಜ್ಯದ ಜನರಿಗೆ ಮಾತು ಇವತ್ತೇ ನೋಟ್ ಮಾಡ್ಕೊಳ್ಳಿ,
ಈ ಥರದ ಕಮ್ಯುನಲ್ ಗಲಾಟೆದ ಯಾವುದು ತೆಗೆದಿಲ್ಲ. ಇವತ್ತೇನು ಹೇಳ್ತಾ ಇದ್ದೀರ ತೆಗಿಯಲ್ಲ. ತೆಗಿಯಲ್ಲ ಅಂತ ಹೇಳಿ, ತೆಗೆದಿಲ್ಲ ಅಂತ ಹೇಳಬೇಡಿ. ಕಮ್ಯುನಲ್ ಅಂತ ಅಂದರೆ ಅದನ್ನು ಯಾವ ಹಂತದ ಕಮ್ಯುನಲ್ ಗಲಾಟೆ ಅನ್ನೋದನ್ನು ನೋಡಬೇಕು. ಈಗ ಅನೇಕ ರೈತರು ಗಲಾಟೆ ಮಾಡಿದ್ದಾರೆ, ಸಂಘಟನೆಯವರು ಗಲಾಟೆ ಮಾಡಿದ್ದಾರೆ, ಸೊ ಕನ್ನಡ ಪರ ಹೋರಾಟಗಾರರು ಮಾಡಿದ್ದಾರೆ, ತೆಗೆದಿದ್ದೀವಿ. ಆದರೆ ಈ ಥರದ ಒಂದು ಸಮುದಾಯ ಇನ್ನೊಂದು ಸಮುದಾಯ ಇಂಥ ಒಂದು ಧಾರ್ಮಿಕವಾದಂಥ ಪ್ರೊಫೆಷನ್ ಸಂದರ್ಭದಲ್ಲಿ ನಡೆದಂಥ ಘಟನೆ ಹಿನ್ನೆಲೆಯಲ್ಲಿ ತೆಗಿಬಾರ್ದು ಅಷ್ಟೇ. ನಾನು ಇದನ್ನು ತೆಗಿಯಲ್ಲ ಹೇಳ್ತಾ ಇದ್ದೀನಿ. ನಿಮ್ಮ ಮುಂದೆ ರೆಕಾರ್ಡ್ ಇರುತ್ತಲ್ಲ, ನಾವು ಇರ್ತೀವಿ, ನೀವು ಇರ್ತೀವಲ್ಲ, ಕೇಳೋದ್ರಂತೆ. ರಾಜ್ಯದ ಜನರಿಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೂಲಕ ಚಲುವರಾಯಸ್ವಾಮಿ ಅವರು ಕೊಡ್ತಾ ಇರುವಂತಹ ಮಾತಿದು, ಯಾವ ಕಾರಣಕ್ಕೂ ಮದ್ದೂರು ಗಲಭೆಕೋರರ ಮೇಲಿನ ಪ್ರಕರಣವನ್ನು ವಾಪಸ್ ತೆಗೆಯೋದಿಲ್ಲ ಅಂತ. ತಾವು ಕ್ಯಾಬಿನೆಟ್ನಲ್ಲೇ ಇರ್ತೀರಿ ಸರ್. ಹಳೆ ಹುಬ್ಬಳ್ಳಿ ಗಲಭೆಕೋರರ ಮೇಲಿನ ಪ್ರಕರಣ ವಾಪಸ್ ತೆಗೆದುಕೊಳ್ಳುವ ಪ್ರಶ್ನೆ ಬಂದಾಗ ತಮ್ಮಂಥವ್ರು ವಿರೋಧಿಸಬೇಕಾಗಿತ್ತು ಅಂತ ನಿರೀಕ್ಷೆ ನಂದು. ಈಗ ಪೊಲೀಸರು ಖಂಡ ತುಂಡವಾಗಿ ಹೇಳ್ತಾರೆ, ತೆಗಿಬೇಡಿ ಇವರು ಮೇಲಿನ ಕೇಸನ್ನು, ಇವರು ಗಲಭೆಕೋರರು ಅಂತ ಹೇಳಿದ್ರು ಕೂಡ ಸರ್ಕಾರ ವಾಪಸ್ ತಗೊಳುತ್ತೆ. ನಾವು ಕ್ಯಾಬಿನೆಟ್ ಒಳಗೆ ಏನು ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಿರಲ್ವಲ್ಲ. ಅಲ್ಲ ಹೇಳಿ ಅಂತ ನಾನು ಅಂದರೆ, ಸೊ ಕೆಲವು ವಿಚಾರನ ಪ್ರಸ್ತಾಪ ಆಗಿರುತ್ತೆ. ಆದರೆ ಕೆಲವು ವಿಚಾರ ಪ್ರಸ್ತಾಪ ಆದಾಗ ಅದನ್ನು ಡಿಪೆಂಡ್ ಮಾಡ್ಕೊಳ್ತಕ್ಕಂಥ ಕೆಲವು ಸಂದರ್ಭಗಳು, ಸಮಯಗಳು ಮತ್ತು ಅಂತಿಮ ಒಟ್ಟಾರೆ ಕ್ಯಾಬಿನೆಟ್ ತೀರ್ಮಾನ ಆಗಿರುತ್ತೆ. ಸೊ ನಮ್ಮ ವಿಶೇಷವಾದಂಥ ಈಗಿನ ಮುಖ್ಯಮಂತ್ರಿಗಳು ಯಾವುದೇ ವಿಚಾರನ ಸೊ ಏಕಾಂಗಿ ಒಬ್ಬರ ತೀರ್ಮಾನದ ಮೇಲೆ ಅಂತಿಮ ತೀರ್ಮಾನಕ್ಕೆ ಬರಲ್ಲ. ಅವರು ಎಷ್ಟೇ ಸೀನಿಯರ್ ಇದ್ರೂ ಅವರೇ ಒಪ್ಪುವಂಥ ಸನ್ನಿವೇಶದಲ್ಲೂ ಎಲ್ಲರೂ ತೀರ್ಮಾನ ಏನಿದೆ ಅದಕ್ಕೆ ಒಪ್ತಾರೆ ವಿನ ನಾನು ಆಯಿತು ಇದನ್ನು ಮಾಡೋಣ ಅಂತ ಯಾವತ್ತೂ ಸಜೆಸ್ಟ್ ಮಾಡೇ ಇಲ್ಲ. ಒಂದು ಕಡೆ ಮದ್ದೂರಿನಲ್ಲಿ ಕಲ್ಲು ತೂರಾಟ, ಇನ್ನೊಂದು ಕಡೆ ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಸಣ್ಣ ಸಣ್ಣ ಮಕ್ಕಳು ನಿಂತ್ಕೊಂಡು ಗಣೇಶನ ಮೂರ್ತಿ ಮೇಲೆ ಉಗಿದಂತಹ ಘಟನೆ. ಅದರದ್ದು ವಿಡಿಯೋ ಬಂತು, ತಾಯಿ ಕ್ಷಮಾಪಣೆ ಕೋರಿದ್ರು. ಮತ್ತೆ ಹೇಳ್ತೀನಿ, ನಾನು ಆ ಮಕ್ಕಳನ್ನು ಬ್ಲೇಮ್ ಮಾಡೋ ಉದ್ದೇಶ ನನಗಲ್ಲ. 5 ವರ್ಷ 6 ವರ್ಷದ ಮಕ್ಕಳವರು, ಅವ್ರಿಗೆ ಏನು ಕಲಿಸಲಾಯಿತು ಅನ್ನೋ ಪ್ರಶ್ನೆ ಬರುತ್ತೆ. ಮತ್ತೊಂದು ಕಡೆ ಭದ್ರಾವತಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ. ಇವೆಲ್ಲವೂ ಐಸೋಲೇಟೆಡ್ ಘಟನೆಗಳು ಅನ್ನುವಂತೆ ನೋಡ್ತೀರಾ ಚಲುವರಾಯಸ್ವಾಮಿ ಅವರೇ, ಅಥವಾ ಒಂದಕ್ಕೊಂದು ಕನೆಕ್ಟೆಡ್ ಘಟನೆಗಳು ಅನ್ನೋ ಹಂಗೆ ನೋಡ್ತೀರಾ? ಒಂದಕ್ಕೊಂದು ಕನೆಕ್ಟೆಡ್ ಅಂತೆ ನಾನು ಹೇಳಲ್ಲ. ಬಟ್ ಕೆಲವೊಮ್ಮೆ ಇದನ್ನೆಲ್ಲ ನಾವು ವಿರೋಧಿಸಲೇಬೇಕಾಗುತ್ತೆ. ಅದು ತಪ್ಪು ಸರಿ ಅಂತ ನಾವು ಡಿಪೆಂಡ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಸಂಸ್ಕಾರ ನಮ್ಮಲ್ಲಿ ಅವಶ್ಯಕತೆ ಇರಲಿಲ್ಲ. ಮೊನ್ನೆ ಮದ್ದೂರಿನಲ್ಲಿ BJP ನಾಯಕರುಗಳ ಭಾಷಣಗಳನ್ನು ಕೇಳ್ತಾ ಇದ್ದ ನಾನು. ಕಾಂಗ್ರೆಸ್ನವ್ರು ಬಂದಾಗ ಇಂಥವರೆಲ್ಲ ಚಿಗಿತ್ಕೊಂಡ್ಬಿಡ್ತಾರೆ ಅಂತಾರೆ ಅವರು. ಇತಿಹಾಸ ತೆಗೆದು ನೋಡಿದ್ರೆ ನೀವು ನೆನ್ನೆ ಮಾತಾಡಿರಲ್ಲ CT ರವಿ, ಕಾಲು ಕಡಿತೀನಿ ಕೈ ಕಡಿತೀನಿ ಇದು ಏನು ಅರ್ಥ? ಒಬ್ಬ ರಾಜಕಾರಣಿಯಾಗಿ ಮಾತನಾಡೋ ರೀತಿನ ಏನು ಹೇಳೋದು ಅವ್ರಿಗೆ? ಸೀನಿಯರ್ ಜೂನಿಯರ ನೆನ್ನೆ ಮನೆ ರಾಜಕಾರಣ ಮಾಡ್ತಾಯಿದ್ದಾರೆ, ಅನುಭವ ಇದೆಯಲ್ಲ, ದುರಂತ ಇವೆಲ್ಲ. ಅದು ದುರಂತ ಅನ್ನೋದಾದರೆ ನಮಗೆ ತುಂಬ ಜನಸಾಮಾನ್ಯರ, ಆ ಪಕ್ಷ ಈ ಪಕ್ಷ ಏನೂ ಅಲ್ಲದೆ ಇರುವ ಜನಸಾಮಾನ್ಯರ ಪ್ರಶ್ನೆ, ಕೋಮುವಾದವನ್ನು ಖಂಡಿಸೋದಾದರೆ ಎರಡೂ ಕಡೆಯ ಕೋಮುವಾದವನ್ನು ಖಂಡಿಸಬೇಕು. ಹೌದು ಅಲ್ವಾ? ನಾನು ಅದನ್ನೇ ಹೇಳ್ತಾ ಇರೋದು. ಏಕಿ ಸಜಾ ಸರ್ ತನ್ಸೆ ಜುದಾ ಅಂತ ಘೋಷಣೆ ಯಾರು ಹಾಕ್ತಾರಲ್ಲ, ಅವ್ರ ಮೇಲೂ ಈಕ್ವಲ್ ಆಕ್ಷನ್ ಆದರೆ ಹೌದಪ್ಪ, ಕಾಂಗ್ರೆಸ್ ಎರಡೂ ಕಡೆಯ ಕೋಮುವಾದವನ್ನು ಖಂಡಿಸ್ತಾ ಇದೆ. ಮದ್ದೂರಿನಲ್ಲಿ ಅದೇ ಆಗಿರೋದು. ನಾವು ಹಿಂದೂಗಳು ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಒಂದು ಸಮುದಾಯದ ಯಾರು ತಪ್ಪು ಮಾಡಿದರೆ ಪ್ರಾರಂಭದಲ್ಲಿ, ಎರಡನೇ ತಪ್ಪಾಗಲಿಕ್ಕೆ ಕಾರಣ ಯಾರಾಗಿದ್ದಾರೆ ಅವರನ್ನೇ ಕ್ರಮ ತಗೊಂಡಿದ್ದೆ. ಕೇಸು ಪೊಲೀಸ್ನವ್ರು ಏನಾಗುತ್ತೆ, ಅದು ಯಾವ ಮಟ್ಟಕ್ಕೆ ಸೆಕ್ಷನ್ನು ಇನ್ನೊಂದು ಬೇರೆ ಆದರೆ ಕಂಪ್ಲೇಂಟ್ ಕೊಟ್ಟಾಗ ಎರಡೂ ಕಡೆ ರಿಜಿಸ್ಟ್ರ್ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಯಾಕೆಂದರೆ ನಾವು ಒಂದು ಎಂಕ್ವೈರಿ ಮಾಡಿರಿ, ಆಮೇಲೆ ಕ್ಲೋಸ್ ಮಾಡಿರಿ, ಒಂದು ಕಂಪ್ಲೇಂಟ್ ಕೊಡ್ತೀವಿ ತಗೊಳ್ರಿ ಏನೋ ಒಂದು ಇದಿರುತ್ತೆ. ಅವರು FIR ಹಾಕಬೇಕು ಅಂದಾಗ ಹಾಕಬೇಕಾಗತ್ತೆ ಅನ್ನೋದು ಸರ್ಕಾರದ ಕಾನೂನು ರೂಲ್ಸು ಹಾಕತ್ತಾರೆ. ಸುಪ್ರೀಂ ಕೋರ್ಟು, ಹೈಕೋರ್ಟು ರೆಫರ್ ಮಾಡಿ ಕೊಡ್ತಾರೆ, ಲಾಯರ್ಗಳು ಒಪ್ಕೊಡ್ತಾರೆ. ಯಾಕೆ ರಿಜಿಸ್ಟ್ರ್ ಮಾಡಲ್ಲ ಅಂತ, ರಿಜಿಸ್ಟ್ರ್ ಮಾಡಿ ಕೊಡಿ, ಆಮೇಲೆ ಎಂಕ್ವೈರಿ ಮಾಡಿ. ಬಟ್ ಆದರೆ ನಾವು ಇಲ್ಲಿವರೆಗೆ ಈ ಒಂದು ಸಮುದಾಯದ ಪ್ರಾರಂಭ ಆಯಿತು ಅಂದರೆ ಅದರ ಬಗ್ಗೆನೇ ನಾವು ಕ್ರಮ ತಗೊಂಡಿರೋದೇ ವಿನ ಇನ್ನೊಂದು ಸಮುದಾಯ ಎರಡನೇ ಹಂತದಲ್ಲಿ ರಿವರ್ಸ್ ಮೇಲೆ ಕ್ರಮ ಆಗಿಲ್ವಲ್ಲ. ನಾವು ಆಗೋದಿಲ್ಲ ಅಂತಲೂ ಗ್ಯಾರಂಟಿ ಕೊಡ್ತೀರಾ? ಹಿಂದೂಗಳು ಯಾರು? ನಾನೀಗ ಎನ್ಕ್ವೈರಿ ಕಂಪ್ಲೀಟ್ ಮಾಡಿದ ಮೇಲೆ ನಾನು ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಯಾಕೆಂದರೆ ಇದಕ್ಕೆ ಕಾರಣ ಏನು, ಇದ್ರ ಹಿನ್ನೆಲೆ ಏನು, ಯಾರು ಕುಮ್ಮಕ್ಕಿದ್ರು ಅಥವಾ ಅನ್ನೋದ್ರ ಪೂರ್ಣ ಪ್ರಮಾಣದಲ್ಲಿ ಬರದಲ್ಲೇ ನಾನು ಮಾತನಾಡ್ತಕ್ಕಂಥ ಸೂಕ್ತ ಅಲ್ಲ. ಚಿಕ್ಕಬಳ್ಳಿ ಬಾಲು, ಕೆರಗೋಡಿನ ಶ್ರೀ ಹನುಮತ್ ಧ್ವಜದ ವಿಷಯವಾಗಿ ಇಲ್ಲಿ ಗೌರಿಶಂಕರ ಸೇವಾ ಟ್ರಸ್ಟ್ ಅವರು ಜನವರಿ 3ನೇ ತಾರೀಕು ಅರ್ಜಿಯನ್ನು ಕೊಡ್ತಾರೆ. ಏನು ಕಂಡೀಷನ್ನು ನೀವು ಸದನದಲ್ಲಿ ಹೇಳಿದಿರಿ, ಕನ್ನಡ ಧ್ವಜ ಆರಿಸ್ಬೇಕು ಅಂತೇಳಿ. ಆದರೆ ಜನವರಿ 3ನೇ ತಾರೀಕು 2024ರಲ್ಲಿ ಕೊಡುವಂಥ ಅರ್ಜಿಯನ್ನು ಡಿಸೆಂಬರು 29ನೇ ತಾರೀಕು 2023ರ ಸಾಮಾನ್ಯ ಸಭೆಯಲ್ಲಿ 5 ದಿವಸಗಳು ಮುಂಚಿತವಾಗಿ ಹೇಗೆ ನಿರ್ಣಯ ಮಾಡಲಿಕ್ಕೆ ಬರುತ್ತೆ? ಇದು ನನ್ನ ಪ್ರಶ್ನೆ. ಸರ್, ನೀವು ಹಿಂದೂ ಅಂತ ಯಾರ ಕೇಸರಿ ಶಾಲ್ ಹಾಕೊಂಡ್ಬಂದುಬಿಟ್ರೆ ಇವನು BJP ಅವನೇ ಅಂದ್ಬಿಡ್ತೀರಿ. ಅವನ್ನ BJP ಕಡೆ ನೀವೇ ತಳ್ತಾ ಇದ್ದೀರಾ ಅಂತ?
ನಿಮ್ಮ ಪಕ್ಷದ ಬೆಂಬಲಿತ ಸದಸ್ಯರು ಕೂಡ ಇದ್ದಂಥ ಗ್ರಾಮ ಪಂಚಾಯತಿ ನಿರ್ಣಯವನ್ನು ವಿರೋಧ ಇಲ್ಲ BJPಯವರು ಆ ಥರ ಮಾಡಿರ್ಬೋದೇನೋ ಗೊತ್ತಿಲ್ಲ. BJP ಗುರುತಿಸ್ಕೊಂಡವ್ರು ಮಾತ್ರ ಈ ಥರ ಹಾಕೋಬೇಕು ಅಂತ ಏನಾದ್ರು ಅವರು ಆದೇಶ ಮಾಡಿದ್ರೆ ಗೊತ್ತಿಲ್ಲ. ನಾವು ಯಾರನ್ನು ಈವನ್ BJP ಗುರುತಿಸ್ಕೊಂಡಿರ್ತಕ್ಕಂಥ ಸಂಘಟನೆಯ ಯುವಕರನ್ನು ನಾವು ಕೆಟ್ಟದಾಗಿ ಯಾವತ್ತೂ ನೋಡಿಲ್ಲ, ಅವರನ್ನು ದೂಷಣೆ ಮಾಡಿಲ್ಲ. ಈಗ ನಾಗಮಂಗಲದಲ್ಲಿ ನೀವು ನೆಮ್ತಿರೋ ಬಿಡ್ತಿರೋ ನೆಮ್ಮಲಿಕ್ಕೆ ಸಾಧ್ಯವೂ ಇಲ್ಲ. ಈ RSS ಮತ್ತು ಸಂಘಟನೆ ಏನಿದೆ ಅವರಲ್ಲಿ 70% ನನಗೆ ಓಟ್ ಹಾಕ್ತಾರೆ. ನೀವು ನೆಂಬಲ್ಲ, 70% ಓಟ್ ಹಾಕ್ತಾರೆ. ನೀವು ಯಾರನ್ನಾರು ಅಷ್ಟು ಜನ ಒಂದು ನಿಮಿಷ ಅಲ್ಲ, ನಿಮ್ಗೆ ಏನಾಗುತ್ತೆ ಈ ಥರ ಕೇಳಿ 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 ಹಂಗೆ ಆಗಿರ್ಬೇಕು. ಒಬ್ಬರು ನಮ್ಮಲ್ಲಿ ಭಟ್ರು ಅಂತವ್ರೆ, ಅವರು ನನ್ನ ಜೀವನದಲ್ಲೇ ಕಾಂಗ್ರೆಸ್ಗೆ ಓಟ್ ಹಾಕಿರಲಿಲ್ಲ, ನಾನು ಕಾಂಗ್ರೆಸ್ ಅಂತ ಆಗ್ತಾಯಿಲ್ಲ ಚಲುವರಾಯಸ್ವಾಮಿ ಅಂತ ಹಾಕ್ಬಿಡ್ತಾ ಇದ್ದೀನಿ ಅಂತ ಹೇಳಿ ಓಟ್ ಹಾಕಿದ್ಮೇಲೆ ಹೇಳಿದ್ರು. ಸೊ ನಾನು ಬೆಳ್ಳೂರಿನಲ್ಲಿ ಇಲ್ಲಿ ನಾಗಮಂಗಲ ಟೌನ್ನಲ್ಲಿ ಸಂಘಟನೆ ಹುಡುಗರುಗಳು 100ಕ್ಕೆ 70% ನನ್ನ ಜೊತೆಲಿ ಸಂಪರ್ಕದಲ್ಲಿದ್ದಾರೆ, ಸ್ನೇಹ ಇದೆ, ವಿಶ್ವಾಸ ಇದೆ. ಅವರು ಪಾರ್ಲಿಮೆಂಟ್ ಚುನಾವಣೆ ಒಂದು ಬಿಟ್ಟು ನೇರವಾಗಿ ಹೇಳ್ತಾರೆ ಅಸೆಂಬ್ಲಿ ಮತ್ತು ಲೋಕಲ್ ಚುನಾವಣೆಯಲ್ಲಿ ನಿಮ್ಮ ಜೊತೆಲಿ ಇರ್ತೀವಿ ಅಂತ. ಅದರಿಂದ ನಾನು ಯಾವತ್ತೂ ಅದು ಒಂದೇ ಕಾರಣ ಅಂತಲ್ಲ, ನಮ್ಮ ಹುಡುಗರು ಯಾವುದೇ ಸಂಘಟನೆಯಲ್ಲಿರಲಿ ಯಾವುದೇ ಪಾರ್ಟಿಲಿರಲಿ ತಪ್ಪನ್ನು ತಪ್ಪು ಅಂತೇಳಿ ತಿದ್ದೋವಂಥ ಪ್ರಯತ್ನ ಮಾಡ್ತೀವಿ ವಿನ ಅವರನ್ನು ಒಂದು ಪಾರ್ಟಿ ಅಂತ ಗುರುತಿಸಿ ಅವರನ್ನು ಕಣಿಸೋವಂಥ ಪ್ರಶ್ನೆ ನನಗೆ ಯಾವತ್ತೂ ಬಂದೂ ಇಲ್ಲ, ಅದು ಮಾಡೋದೂ ಇಲ್ಲ. ನಮಸ್ಕಾರ, ಗಗನ್ ಸುರೇಶ್ ಅಂತ, BJP ಮಾಧ್ಯಮ ವಿಭಾಗದಿಂದ. ಏನು ಫಸ್ಟು ನಾಗಮಂಗಲದಲ್ಲಿ ಘಟನೆ ನಡೀತು, ಅದನಂತರ ಇವಾಗ ಮದ್ದೂರಲ್ಲಿ ನಡೀತಿದೆ. ನೆಕ್ಸ್ಟ್ ಟಾರ್ಗೆಟು ಮಳವಳ್ಳಿನ ಅಥವಾ ಮಳವಳ್ಳಿ ಟೌನ್ ಆಗಿರ್ಬೋದಾ? ಅದೇ ರೀತಿ ಶಾಸಕರು ಉದಯ್ ಕದ್ಲೂರವರು ಈ ಕ್ಷಣ ಎಲ್ಲಿದ್ದಾರೆ, ಇನ್ನೂ ಯಾರಿಗೂ ಜನಕ್ಕೆ ಸಿಕ್ಕಿಲ್ಲ. ಆ ಘಟನೆ ನಡೆದಾಗ ನೀವೆಲ್ಲಿದ್ರಿ? ಅದೇ ರೀತಿ ಮಹಿಳೆ ಮೇಲೆ ಕಣ್ಣೀರಿಡ್ತಿದ್ರು ಲಾಠಿ ಚಾರ್ಜ್ ಆದಾಗ. ಅದೇ ರೀತಿ ಸರ್ಕಾರದ ನಿಲುವೇನು, ನಿಮ್ಮ ವೈಯಕ್ತಿಕ ನಿಲುವೇನು? ಯಾವಾಗಲೂ ಹಿಂದೂಗಳ ವಿರುದ್ಧನೇ ಈ ಥರ ಆಗ್ತಾ ಇರೋದ್ರಿಂದ ನಿಮ್ಮ ಸರ್ಕಾರದ ದುರ್ಬಲ ಅದು ವಾಪಸ್ ತಗೊಳಪ್ಪ. ಏನು ಸರ್? ನಾನು ಹಿಂದೂನೇ ಸರ್. ನೀವು ಹಿಂದೂನೇ ಸರ್. ಹಿಂದೂ ಜೊತೆಲಿರೋರು ಹಂಗಾರೆ ನನಗೆ ಹಾಕಿರೋ 1,70,000ನ ಪೂರ್ತಿ ನಂತರ ಇರೋರು 9,000 ಅಷ್ಟೇ ಒಂದು ಸಮುದಾಯ ಸರ್. ಹೌದು, ಇದ್ದವರೆಲ್ಲ ಹಿಂದೂನೇ ಓಟ್ ಹಾಕಿರೋದು ಸರ್. ಅದೇ ಒಂದು ಸಮುದಾಯದ ಪರವಾಗಿ ನಿಂತ್ಕೊತಾರೆ ಯಾವಾಗಲೂ. ವಿಚಾರದ ಬಗ್ಗೆ ವಿರೋಧ ಮಾಡಿ ಹಿಂದೂ ವಿರೋಧಿ ಅಲ್ಲ ನಾವು, ನೀವು ಹಿಂದೂ ವಿರೋಧಿ ಅಲ್ಲ. ನಾನು ರಾಘವೇಂದ್ರ ಪುಣ್ಯಕೋಟಿ ಅಂತ, ಮಂಡ್ಯ ಜಿಲ್ಲಾ ಕಾರ್ಯದರ್ಶಿ VHP. ನಾಗಮಂಗಲದಲ್ಲಿ ಈಗಾಗಲೇ ಕಳೆದ ವರ್ಷ ಏನಾಗಿತ್ತು ಗಲಾಟೆ ವಿಚಾರದಲ್ಲಿ, ಇವಾಗ ಒಂದು ಮೈಸೂರು ರೋಡ್ ಆಗಿರ್ಬೋದು, ಮಂಡ್ಯ ರೋಡ್ ಆಗಿರ್ಬೋದು, ಅವೆರಡರೂ ನಮಗೆ ನಿರ್ಬಂಧಗಳಾಗ್ಬಿಟ್ಟಿದೆ. ಆ ನಿರ್ಬಂಧ ಏನಕ್ಕೆ, ಅದು ಯಾಕೆ ಮುಕ್ತವಾಗಿ ಬಿಡೋಕ್ಕಾಗಲ್ಲ ನಮ್ಗೆ? ಇವಾಗ ಗಣೇಶ ಸಾಮೂಹಿಕ ಗಣಪತಿಗೆ ನಾವು ತುಂಬಾ ಪ್ರಯತ್ನ ಮಾಡಿದ್ವು, ನಾವು ಅದನ್ನ ಅಲ್ಲಿಗೆ ದಾರಿ ಮಾಡ್ಕೊಡ್ಲೇ ಇಲ್ಲ ಕೊನೆಗೂ ಕೂಡ. ಅದು ಅವ್ರಿಗಂತಾನೆ ಸೀಮಿತ ಆಗ್ಬೇಕಾ, ಇಲ್ಲಾಂದ್ರೆ ಭಾಗ ಮಾಡ್ಕೊಟ್ಬಿಡ್ಬೇಕಂತ ಇದೊಂದು ವಿಚಾರ ಹೇಳ್ಬಿಡ್ತೀನಿ. ಇದೊಂದು ವಿಚಾರ, ಒಂದು ರಸ್ತೆಯಲ್ಲಿ ಮಸೀದಿ ಇದೆ ಅಂದಮೇಲೆ ಆ ರಸ್ತೆಯಲ್ಲಿ ಏನು ಗಣೇಶನ ಮೆರವಣಿಗೆ ಹೋಗಬಾರ್ದು, ಇನ್ಯಾವುದೂ ಧಾರ್ಮಿಕ ಕಾರ್ಯಕ್ರಮಗಳು ಆ ರಸ್ತೆಯಲ್ಲಿ ನಡೀಬಾರ್ದು. ಇದೇನು ಅಲಿಖಿತ ನಿಯಮ ಬಂದಂಗೆ ಬಂದ್ಬಿಟ್ಟಿದೆ. ಇಲ್ಲ. ಈ ಮದ್ದೂರಿನ ವಿಷಯ ನೋಡಿ, ಯಾರೊಬ್ಬ ನಿಂತ್ಕೊಂಡಲ್ಲಿ ಫೇಸ್ಬುಕ್ ಲೈವ್ನಲ್ಲಿ ಹೇಳ್ತಾ ಇದ್ದದ್ದನ್ನು ನೋಡಿದೆ. ಯಾವ ವರ್ಷವೂ ಬರದೇ ಇದ್ದ ಗಣೇಶನ ಮೆರವಣಿಗೆ ಈ ವರ್ಷ ಈ ರೋಡ್ನಲ್ಲಿ ತಂದುಬಿಟ್ರು ಅಂತ. ಆಮೇಲೆ ನಾ ಹೌದಾ ಅಂತ ಚೆಕ್ ಮಾಡಿದ್ರೆ ಕಳೆದ ವರ್ಷ ಅಲ್ಲಿ ಮಸೀದಿನೇ ಇರಲಿಲ್ಲ. ಈಗ ಉದ್ಘಾಟನೆ ಆಗಿರುವಂಥ ಮಸೀದಿ ಅದು. ಮಸೀದಿ ಬರೋದಕ್ಕಿಂತ ಮುಂಚೆಯಿಂದನೂ ಗಣೇಶನ ಮೆರವಣಿಗೆ ನಡೀತಾ ಇದೆ. ಆ ರಸ್ತೆ ಇರೋಕ್ಕಿಂತ ಮುಂಚೆನೂ ಗಣೇಶ ಇದ್ದಾನೆ ಸರ್ ಅಲ್ಲಿ. ಹೇಳ್ತಿರೋದಕ್ಕೆ ನಾಗಮಂಗಲದಲ್ಲಿ 10 ಹಲವಾರು ಗಣಪತಿಗಳು ನಡೆಯುತ್ತೆ. ಸೊ ಮೆರವಣಿಗೆ, ವಿಸರ್ಜನೆ, ಎಲ್ಲ ಗಣಪತಿಗಳು ಸಹ ಆ ರೋಡಲ್ಲಿ ಹೋಗಿಲ್ಲ. ಕಳೆದ ಬಾರಿ ಏನು ಗಲಾಟೆ ಆಯಿತು, ಕೆಲವು 1-2 ಗಣಪತಿಗಳು ಮಾತ್ರ ಆ ರೋಡ್ನಲ್ಲಿ ಮೊದಲಿಂದನೂ ಪ್ರೊಸೆಷನ್ ಮಾಡಿದ್ದಾರೆ. ಆ ಗಣಪತಿಗಳು ಅಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಯಾವ ಗಣಪತಿಗಳು ಯಾವ್ಯಾವ ಸರ್ಕಲ್ನಲ್ಲಿ ಎಂಡ್ ಮಾಡ್ತಿದ್ರು ಅದಕ್ಕೆ ಸೀಮಿತವಾಗಿ ಇಲಾಖೆ ಅಧಿಕಾರಿಗಳು ಆ ಸಂಘಟನೆಯವ್ರ ಜೊತೆ ಮಾತನಾಡಿ ಮಾಡ್ಕೊಂಡು ಹೋಗಿದ್ದಾರೆ. ಈ ಬಾರಿ ಈ ಸಾಮೂಹಿಕ ಗಣಪತಿ ಬಿಡ್ತೀವಿ ಅಂತೇಳಿ ಒಂದಷ್ಟು ಜನ ಮುಂದಾದಾಗ ನಾನು ಮಾಡಲಿ ಬಿಡಿ ಅಂತ, ಇದು ಯಾವಾಗಲೂ ಇರಲಿಲ್ಲ ನಾಗಮಂಗಲದಲ್ಲಿ, ಫಸ್ಟ್ ಟೈಮ್ ಮಾಡಲಿ ಅಂತ ಹೇಳಿದೆ ನಾನು. ಅವರು ಒಂದು ಸ್ವಲ್ಪ ನೆನ್ನೆ ಆರ್ಥಿಕವಾಗೂ ನನಗೆ ಕೇಳಿದ್ರು, ನಾನು ಅದಕ್ಕೆ ಸಹಕಾರ ಕೊಟ್ಟಿದ್ದೀನಿ. ಸೊ ನಮ್ಮ ಹುಡುಗರು ತಪ್ಪೇನಿಲ್ಲ, ಮಾಡಲಿ ಬಿಡಿ ಅಂತ ನಾನು SP ಅವ್ರಿಗೆ ಮಾಡಲಿ ಅಂದೆ. DG ಕೆಲವು ಕಡೆ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಕೆಲವು ಜಿಲ್ಲೆಯಲ್ಲಿ. ನಾನು ಒಂದು ಸ್ವಲ್ಪ ಸೌಂಡ್ ಜಾಸ್ತಿ ಮಾಡ್ಕೊಂಡು ತುಂಬ ರಾತ್ರಿ ಹೊತ್ತೆಲ್ಲ ಸೌಂಡ್ ಮಾಡೋದು ಬೇಡ, ಒಂದು ಲಿಮಿಟ್ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಏನು ಡೈರೆಕ್ಷನ್ ಇದೆ ಅದ್ರ ಪ್ರಕಾರ ಮಾಡಲಿ, ಅಲೋ ಮಾಡಿ ಅಂತ ಹೇಳಿದೆ. ಅದನ್ನು ಮಾಡಿದ್ರು. ಇಲ್ಲಿ ಪರ್ಟಿಕ್ಯುಲರ್ ಆ ಜಾಗಕ್ಕೆ ಹೊಸ್ದಾಗಿ ಇವರು ಕೆಲವರು ಹೋಗೋದನ್ನು ಬೇಡ ಪದ್ಧತಿ. ಈಗ ಒಬ್ಬರು ಹೋದರೆ ಎಲ್ಲರೂ ಕೇಳ್ತಾರೆ. ಈಗ ಸಾಮೂಹಿಕ ಗಣಪತಿ ಯಾವುದೋ ಊರಲ್ಲಿರೋರೆಲ್ಲ ಕರ್ಕೊಂಬತ್ತೀನಿ, ಬೇಡ. ಇಲ್ಲಿ ಟೌನಲ್ಲಿ ಇರ್ತಕ್ಕಂಥ ಗಣಪತಿಗಳು ಯಾರ್ಯಾರು ಒಪ್ಪಿ ಸಾಮೂಹಿಕವಾಗಿ ಹೋಗ್ತಾರೋ ಅವರೆಲ್ಲರನ್ನು ಬಿಡಿ.
ಬಟ್ ಬೇರೆ ಕಡೆ ಹಳ್ಳಿಲಿರೋ ಗಣಪತಿಗಳೆಲ್ಲನೂ ಕರ್ಕೊಂಬಂದು ಮಾಡ್ತೀನಿ ಅಂದರೆ ಬೇಡ ಅಂತ ಹೇಳಿ ಇಲಾಖೆಯವರು ಹೇಳಿದ್ದಾರೆ. ಬಟ್ ಹಿಂದೆ ಈಗಲೂ ಕೋಟೆ ಗಣಪತಿ ಇನ್ನೂ ಬಿಟ್ಟಿಲ್ಲ. ಸೊ ಅವ್ರು ಬಿಡೋನಾಗ ಇದೇ ಮಸೀದಿ ಏನು ಬೇಡ ಅಂತ ಹೇಳಿದ್ರು ಆ ಮಸೀದಿ ಮುಂದೆ ಬಿಡ್ತಾರೆ, ಹೋಗ್ತಾರೆ. ಬಟ್ ಎಲ್ಲರೂ ಎಲ್ಲೆಲ್ಲಿ ಯಾವ್ಯಾವ ಇದನ್ನು ಅನುಸರಿಸ್ತಿದ್ರು ಅವರವರು ಅದನ್ನು ಅನುಸರಿಸಿ ಅಂತ ಹೇಳಿದ್ದಾರೆ ಇಲಾಖೆ. ಅದೇ ಅಂದರೆ ಸಮಾಜದ ದೃಷ್ಟಿಯಿಂದ ಅದೊಂದು ಅನ್ರಿಟನ್ ಪಾಲಿಸಿ ಆಗ್ಬಿಡೋದು ಒಳ್ಳೆ ಪಾಲಿಸಿ. ಮಸೀದಿಯ ಮುಂದೆ ಗಣೇಶನ ಮೆರವಣಿಗೆಗಳೇ ಹೋಗಬಾರ್ದು ಅಂತ ಪಾಲಿಸಿ ಆಗ್ಬಿಡೋದು ಒಳ್ಳೆಯದಲ್ಲ. ಆ ಥರ ಪಾಲಿಸಿ ಮಾಡ್ತಕ್ಕಂಥ ಸೂಕ್ತ ಅಲ್ಲ. ಆಮೇಲೆ ಕೋರ್ಟ್ಗೆ ಹೋಗಿದ್ದಾರೆ ಇವರು. ಅದಾದಮೇಲೆ ಕೋರ್ಟಲ್ಲೂ ಸಹ ಹಿಂದೆ ಎಲ್ಲ ಏನೇನು ನಡೆದಿದೆ, ಯಾವ್ಯಾವ ರೀತಿ ಮಾಡಿದ್ರು ಅದ್ರ ಪ್ರಕಾರ ಅವ್ರಿಗೆ ಅನುಮತಿ ಸಿಕ್ಕಿಲ್ಲ. ಹಂಗಾಗಿ ಆ ಸಂಘಟನೆಯವರು ಸುಮ್ಮನಾಗಿದ್ದಾರೆ. ವಿಚಾರಣೆಗೆ ಮುಂದೂಡಿದ್ದಾರೆ. ವಿಚಾರಣೆ ಮುಂದೂಡಿದ್ರೆ ನೀವು ಹೇಳಿದಿರ ಇಂಥ ದಿವಸ ನಾವು ವಿಸರ್ಜನೆ ಮಾಡ್ತಾ ಇದೀವಿ ನಮಗೆ ಕೊಡಿ ಅಂತ, ಅಲ್ಲಿಗೆ ಅದನ್ನ ಮುಂದೂಡಿದ್ರೆ ಏನಿಲ್ಲ ಅಂತ ಅರ್ಥ, ಕೊಟ್ಟಿಲ್ಲ ಅಂತ ಅರ್ಥ. ಇತಿಹಾಸ ಗೊತ್ತಿರೋದು ನ್ಯಾಯಾಲಯ ಏನಾದರೂ ಹೇಳಿದ್ರೆ ಅದನ್ನು ಗಂಭೀರವಾಗಿ ಪಾಲನೆ ಮಾಡಬೇಕಾಗತ್ತೆ. ಇನ್ನೊಂದು ಪ್ರಶ್ನೆ ಇದೆ ಅಂತಂದ್ರೆ ದಯವಿಟ್ಟು ನಿಮ್ಮಲ್ಲೇ ಮಾತಾಡ್ಕೋಬೇಕು. ನಾಗಮಂಗಲದಲ್ಲಿ ಪುರಸಭೆಯಲ್ಲಿ ಕುರಾನ್ ಪಠಣ ಮಾಡ್ತಾರಣ, ಅದ್ರ ಬಗ್ಗೆ ಒಂದು ಹೇಗೆ ನಿಮ್ಗೆ ಅಲ್ಲೇ ಇಲ್ಲ ಅದು ನಿಮ್ಗೆ ಗೊತ್ತಿರೋ ವಿಚಾರನೇ. ಅದು ಅಧ್ಯಕ್ಷರು ಮಾಡ್ತಾರೆ ಅಂತ ಹೇಳ್ತಾರೆ. ಹೌದು, ಕುರಾನ್ ರೀತಿಯಲ್ಲಿ ಮಾಡ್ತಾರಣ. ಅಧ್ಯಕ್ಷರು ಈಗಿರೋ ಅಧ್ಯಕ್ಷರು ಮುಸ್ಲಿಮ್ಸ್ ಇದ್ದಾರೆ. ಬಟ್ ಕುರಾನ್ ಪಠಣ ಮಾಡಲಿಕ್ಕೆ ಅದೇನು ನನಗೇನು ಅದ್ರ ಬಗ್ಗೆ ಐಡಿಯಾ ಇಲ್ಲ, ನನಗೆ ಗೊತ್ತೂ ಇಲ್ಲ. ಬಟ್ ಅವ್ರೇನಾದ್ರು ಆ ಟೈಮ್ನಲ್ಲಿ ಇದ್ದು ಒಂದು ರೂಮ್ನಲ್ಲಿ ಹೋಗಿ ಏನಾದ್ರು ಪ್ರೇಯರ್ ಮಾಡಿದ್ರೆ ಓಪನ್ ಅಪ್ ಮಾಡಿದ್ರು, ಅದನ್ನ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ. ಆಯ್ತು. ಈಗ ಪುರಸಭೆ ಕಚೇರಿಯಲ್ಲಿ ಗಣೇಶನ್ ಕೂಡಿಸ್ತೀರಿ, ಬಟ್ ಕುರಾನ್ ಪಠಣ ಯಾಕೆ ಮಾಡಬಾರ್ದು ಅಂತ ಯಾರು ವಾದ ಮಾಡಿದ್ರೆ ಏನಂತೀರಿ ನೀವು? ಇಲ್ಲ, ಅದನ್ನೇ ಇವಾಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸರ್ವಧರ್ಮಗಳ ಅಂತ ಹೇಳಿದ್ರೆ ಈ ಸರ್ಕಾರಿ ಶಾಲೆಯಲ್ಲಿ ಗಣೇಶನ ತಂದು ಕೂಡಿಸ್ತಾರಪ್ಪ, ಸರಸ್ವತಿ ಪೂಜೆ ಆಗುತ್ತೆ, ನಮಾಜ್ ಯಾಕೆ ಆಗಬಾರ್ದು ಅಂತ ಅವ್ರು ಏನಾದ್ರು ಕೇಳಿದ್ರೆ? ಅಲ್ಲ, ಅದನ್ನೇ ಹೇಳ್ತಾರೆ. ಸರ್ವಧರ್ಮ ಯುಗ ಅದನ್ನು ಕೂಡ ಆಗುತ್ತೆ ಅಂತ ಹೇಳಿದ್ರೆ ಈಗ ಬಹುಸಂಖ್ಯಾತರಿಗೆ ಏನ್ ಬೆಲೆ ಸಿಗುತ್ತೆ? ಫಸ್ಟ್ ಆಫ್ ಆಲ್ ಅದೊಂದು ಅರ್ಥ ಮಾಡ್ಕೋಬೇಕಲ್ಲ. ಬಹುಸಂಖ್ಯಾತರಿಗೆ ಏನು ಅಲ್ಲಿ ಬೆಲೆನೇ ಇರಲ್ಲ. ಎಲ್ಲ ಸಮುದಾಯಕ್ಕೂ ಸಿಕ್ಕುವಂಥ ಗೌರವ ಸಿಕ್ಕಬೇಕು. ಸೊ ಹೆಚ್ಚಿನ ಸಂಖ್ಯೆಯಲ್ಲಿರೋರಿಗೆ ಒಂದು ಥರ ಕಾನೂನು, ಕಡಿಮೆ ಸಂಖ್ಯೆಯಲ್ಲಿರೋರಿಗೆ ಒಂದು ಕಾನೂನು ಮಾಡಲಿಕ್ಕಾಗಲ್ಲ. ಬಹುಸಂಖ್ಯಾತರಾಗಿರುವ ಕಾರಣಕ್ಕಾಗಿ ಆಚರಣೆಗಳಿಗೆ ಅವಕಾಶ ಅನ್ನೋದು ಆಗಬಾರ್ದು. ಎಸ್ ಸರ್ ನಮಸ್ತೆ, ನಾನು ಧನುಷ್ ವೀರಾಪುರ ಅಂತ ಹೇಳಿ ರಾಮನಗರ ಜಿಲ್ಲೆಯಿಂದ ಬಂದಿರೋದು, BJP ಯುವ ಮೋರ್ಚಾ ಉಪಾಧ್ಯಕ್ಷರು. ಸರ್, ನೀವು ಅಥವಾ ನಿಮ್ಮ ಪಕ್ಷ ಕೇವಲ ಒಂದು ಸಮುದಾಯನ ಓಲೈಸೋಕ್ಕೋಸ್ಕರ, ನಾವು BJP ನೀವು ಕಾಂಗ್ರೆಸ್ ಅಂತಲ್ಲ, ನಮ್ಮಂಥ ಜನ್ರೇಷನ್ನೇ ನೀವು ಒಂದು ಅಧೋಪತನಕ್ಕೆ ಅಥವಾ ಒಂದೇನೋ ಹೊಸ ಬೇರೆ ಸಮುದಾಯವರು ನಮ್ಮ ಮೇಲೆ, ಈಗ ನಮಗೆ ಎಲ್ಲ ಹಿಸ್ಟ್ರಿ ಎಲ್ಲ ಗೊತ್ತಿದೆ ಸರ್, ಏನಾಯಿತು ಚಲುವರಾಯಸ್ವಾಮಿ ಅವರು ಇಲ್ಲೇ ಕುತ್ಕೊಂಡು ಇಷ್ಟೆಲ್ಲ ಹೇಳಿದ್ರಿ ನೀವು, ಯಾರು ತಪ್ಪು, ಯಾರ ಮೇಲೆ ಆಕ್ಷನ್ ಆಗಿದೆ, ಅಷ್ಟೆಲ್ಲ ಆದರೂ ಕೂಡ ನಿಮ್ಮ ಪಕ್ಷದ ಬಗ್ಗೆ ಒಂದು ಅಪನಂಬಿಕೆ ಇದೆ. ನೀವು ಮುಸ್ಲಿಮರನ್ನು ಓಲೈಕೆ ಮಾಡ್ತೀರಿ, ಹಿಂದೂಗಳನ್ನು ವಿರೋಧಿಸ್ತೀರಿ ಅಂತ. ಯಾಕೆ ಅಭಿಪ್ರಾಯ ಅದು? ಯಾಕೆ BJP ಓಲೈಸ್ತಾ ಇಲ್ವಾ? ಯಡಿಯೂರಪ್ಪನವರು ಬನ್ನಿ ನಾನು ಮಂತ್ರಿ ಮಾಡ್ತೀನಿ ಅಂತ ಕರೆದಿರ್ಲಿವಾ? ಓಪನ್ ಆಗಿ ಸ್ಟೇಟ್ಮೆಂಟ್ ಆಗಿರ್ಲಿವಾ? ಸೊ ನೀವು ನ್ಯಾಷನಲ್ ಲೆವೆಲಲ್ಲಿ BJPಯವರು ಕೆಲವು ತೀರ್ಮಾನವನ್ನು ನಾವು ಈ ಸಮುದಾಯ ಪರವಾಗಿ ಇದ್ದೀವಿ ಅಂತ ಹೇಳಿಲ್ವಾ? 2-3 ಸಂದರ್ಭದಲ್ಲಿ ನೋಡ್ರಿ. ಇದೇ ನಾನು ಒಂದು ಮಾತು ಹೇಳ್ತೀನಿ, ನನಗೂ 63 ವರ್ಷ ದಾಟ್ತಾ ಇದೆ. ಪಕ್ಷದ ರಾಜಕಾರಣವನ್ನು ನಂಬಿ ಯುವ ಸಮುದಾಯ ದಾರಿ ತಪ್ಪೋದು ಬೇಡ. ಅದು ಯಾವುದೇ ಸಮುದಾಯ ಆಗಲಿ, ಪಕ್ಷದ ರಾಜಕಾರಣ ಅವರವರ ಸಕ್ಸಸ್ಗೋಸ್ಕರ ಕೆಲವು ತೀರ್ಮಾನಗಳನ್ನ ತಗೋತಾರೆ. ಯಾವುದು ನಮ್ಗೆ ಅನುಕೂಲ ಆಗುತ್ತೆ ಆ ತೀರ್ಮಾನವನ್ನು. ನಿಮ್ಮ ಜೀವನವನ್ನು ಈ ಒಂದು ಅಸಂಖ್ಯಾತ ದೊಡ್ಡ ಪ್ರಮಾಣದ ಈ ಒಂದು ದೇಶದ ಒಂದು ರೈತ ಹಿನ್ನೆಲೆ ಇರತಕ್ಕಂಥ ಒಂದು ಭಾರತ ದೇಶವನ್ನು ನಾವು ಮುಂದೆ ನಾವೆಲ್ಲ ಟೈಮ್ ಆಗ್ತಾ ಬಂದಿದೆ, ನಿಮಗೆಲ್ಲ ಟೈಮ್ ಈಗ ಪ್ರಾರಂಭ ಆಗಿದೆ. ಸೊ ಕೆಲವು ವಿಚಾರಗಳನ್ನ ನೀವು ಅರ್ಥ ಮಾಡ್ಕೊಳ್ಳೋದಲ್ಲೇ ಮಾಡ್ತಕ್ಕಂಥದ್ದು ಬೇಡ. ಈಗ ಮೋದಿಯವರೇ ಬಂದು ಈಗ 11ನೇ ವರ್ಷ ಮುಗಿದು 12ನೇ ವರ್ಷಕ್ಕೆ ಹೋಗ್ತಾ ಇದೆ. ತಗೋಬೋದು, ಏನು ಬೇಕಾದ್ರೂ ತೀರ್ಮಾನ ತಗೊಳ್ಳಲ್ಲ. ನೀವು ಬೇಕಾದ್ರೆ ಹೇಳಿ ನಿಮ್ಮ ಸ್ನೇಹಿತರುಗಳಿಗೆ ಏನು ಕಠಿಣವಾದಂಥ ಒಂದು ಶಿಸ್ತಿನ ತೀರ್ಮಾನವನ್ನು ತಗೊಳ್ಳಿ ನೋಡೋಣ ಅಂತ. ಯಾರೂ ತಗೊಳ್ಳೋಕ್ಕಲ್ಲ. ಇದು ಜಾತ್ಯತೀತ ರಾಷ್ಟ್ರ ಸ್ವತಂತ್ರ ಬಂದಾಗಲೇ ಪ್ರಾರಂಭ ಆಗಿದೆ. ನಾವು ಒಬ್ಬನೇ ಇರೋನು ನಾವು ಓಡಿಸೋಕ್ಕೆ ಆಗಲ್ಲ. ಆಗತ್ತಾ? ನೀವು ಆಯ್ತು, ಒಂದು ಊರಲ್ಲಿ ಇಷ್ಟು ಜನ ಯುವಕರಿದ್ದಾರಲ್ಲ ಚಲುವರಾಯಸ್ವಾಮಿ ಅವರು, ಅವ್ರಿಗೆ ಏನು ಸಲಹೆ ಏನು ಕೊಡ್ತೀರಿ? ಇಂಥ ಘಟನೆಗಳಾದಾಗ ಏನು ಮಾಡಬೇಕು? ನೀವು ಇಂಪಾರ್ಷಿಯಲ್ ಆಗಿರಿ. ನಿಮ್ಮ ಓಟನ್ನು, ನಿಮ್ಮ ಬೆಂಬಲವನ್ನು, ನಿಮ್ಮ ಇದನ್ನು ನೀವು ಯಾರು ಮಾಡಿ, ಜನತಾದಳ, ಕಾಂಗ್ರೆಸ್ಸು, BJP. ಬಟ್ ಇಂಥ ಸಂಘಟನೆ ಬಂದಾಗ ರಾಜಕೀಯ ಪಕ್ಷಗಳ ಜೊತೆ ನಿಲ್ಲಬೇಡಿ. ರಾಜಕೀಯ ನಮ್ಮ ಜೊತೆಲೂ ನಿಲ್ಲಬಾರ್ದು, ಇನ್ನೊಬ್ಬರ ಜೊತೆಲೂ ದೂರದಿಂದ ನೋಡಿ ಯಾವ ಸರಿ ಇದೆ ತಪ್ಪಿದೆ ಅದನ್ನು ಖಂಡಿಸ್ತಕ್ಕಂಥದ್ದು. ರಾಜಕೀಯ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ ಯುವಕರಿಗೆ, ಭಾಳಷ್ಟು ನಮ್ಮ ದೇಶದಲ್ಲಿ ತಪ್ಪಾಗ್ತಾ ಇದೆ. ದಯಮಾಡಿ ಯುವಕರಿಗೆ ಯಾವುದೇ ಒಂದು
ಪೂರ್ವಾಗ್ರಹ ಪೀಡಿತರಾಗಿ ನೋಡ್ತಕ್ಕಂಥದ್ದು ಬೇಡ. ಈ ಘಟನೆಗಳು ಯಾವುದೇ ನಡೆದ್ರೂ ಇಂಪಾರ್ಷಿಯಲಾಗಿ ನೋಡಿ ತಪ್ಪು ಅನ್ನೋ ಒಂದು ಮಟ್ಟಕ್ಕೆ ನೀವು ನಿಂತ್ಕೋಬೇಕು ಅಂತ ನನ್ನ ವಿನಂತಿ. ಅಲ್ಲ, ಇದೇ ಯುವಕರು ನಡೆದಂಥ ಘಟನೆಗಳನ್ನು ಕಣ್ಣಾರೆ ನೋಡ್ತಿರ್ತಾರೆ ಚಲುವರಾಯಸ್ವಾಮಿ ಅವರೇ. ಉದಾಹರಣೆಗೆ KJ ಹಳ್ಳಿ DJ ಹಳ್ಳಿ ಆ್ಯಕ್ಟಿವಾಗಿ ನಾನು ರಿಪೋರ್ಟ್ ಮಾಡಿದಂಥ ಘಟನೆ ಅದು. ಅದರಲ್ಲಿ ಕೋಮು ದಂಗೆ ಅನ್ನೋದೇ ಇರಲಿಲ್ಲ. ಯಾರೋ ಒಬ್ಬ ಏನೋ ಮಾಡ್ದ, ಇವ್ರು ಹೋಗಿ ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಾಕಿದ್ರು. ತಮ್ಮ ಶಾಸಕರು, ತಮ್ಮ ಪಕ್ಷದಲ್ಲಿದ್ದಂಥ ಶಾಸಕರೊಬ್ಬರ ಮನೆಯನ್ನು ಸುಟ್ಟು ಬೂದಿ ಮಾಡಿಬಿಟ್ರು. ಮಾರನೇ ದಿವಸ ನೀವೊಂದು ಸತ್ಯ ಶೋಧನಾ ಸಮಿತಿ ಅಂತ 3 ಜನ ಮಾಜಿ ಗೃಹ ಸಚಿವರುಗಳನ್ನು ಅಲ್ಲಿ ಕಳಿಸ್ತೀರಿ. ಆ ಶಾಸಕರಿಗೆ ನ್ಯಾಯ ಇಲ್ಲ. ನಿಮ್ಮದೇ ಕ್ಯಾಬಿನೆಟ್ನಲ್ಲಿ ಈಗ ಕುಳಿತಿರುವಂಥ ಸಚಿವರು ಒಬ್ಬರು ಆಗ ಹೋಗಿ ಎಲ್ರಿಗೂ ಬೇಲ್ ಕೊಟ್ಟು ಕರ್ಕೊಂಡು ಬರ್ತಾರೆ, ಹೊರಗಡೆ ಬಂದವ್ರಿಗೆ ಮಾಲೆ ಹಾಕಿ ಕರ್ಕೊಂಬರ್ತಾರೆ, ಕೈಗೊಂದು 10,000 ದುಡ್ಡು ಕೊಡ್ತಾರೆ. ಅದು ಎಲ್ಲವನ್ನೂ ನೋಡಿದಾಗ ನೀವು ಇಂಪಾರ್ಷಿಯಲ್ ಆಗಿರಿ ಅಂತ ಇಂಥ ಹುಡುಗರಿಗೆ ಹೇಳಿದ್ರೆ ಇವ್ರು ಯಾಕೆ ಕೇಳ್ತಾರೆ ಹೇಳಿ? ಇಂಪಾರ್ಷಿಯಲ್ ಆಗಿದ್ದಾಗಲೇ ಸೊ ಎಲ್ಲ ಪಕ್ಷದ ನಾಯಕರುಗಳು, ಸರ್ಕಾರಗಳು ಸಹ ಸೊ ತೀರ್ಮಾನ ತಗೊಳ್ಳೋದಕ್ಕೆ 10 ಸಾಲ ಯೋಚನೆ ಮಾಡ್ತಾರೆ. ಸೊ ಯುವಕರುಗಳು ನಮ್ಮಿಂದ ನಮ್ಮ ತಪ್ಪನ್ನು ಫೈಂಡ್ ಔಟ್ ಮಾಡ್ತಾರೆ, ನಮ್ಮ ತಪ್ಪನ್ನು ಕಂಡುಹಿಡಿತಾರೆ, ನಮ್ಮ ತಪ್ಪನ್ನು ಖಂಡಿಸ್ತಾರೆ ಅಂತ ಅಂದಾಗ ಸಹಜವಾಗಿ ನಾವು ಯಾವುದೇ ಪಕ್ಷದ ನಾಯಕರುಗಳಲ್ಲಿ ಅಷ್ಟು ಸುಲಭವಾಗಿ ಹೋಗ್ಲಿಕ್ಕಾಗಲ್ಲ. ಈಗ ಏನಾಗಿದೆ, ನಮ್ಮ ಜೊತೆಲಿರೋರು ನಾವು ತಪ್ಪು ಮಾಡಿದ್ರು ಒಪ್ಕೊಳ್ಳೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ನೋಡಿದ್ದೀನಿ ರಾಜಕಾರಣದಲ್ಲಿ. ಜೈಕರ್ ಹೊರಗಡೆ ಬಂದಾಗ ನನಗೂ ಇಷ್ಟ ಇಲ್ಲ ಸರ್ ಅಂತ ನಾನು ಅನ್ನೋದು, ನಮ್ಮ ಹುಡುಗರು ಯಾರೋ ಇಲ್ಲ ಸರ್ ನಮಗೂ ಇಷ್ಟ ಇಲ್ಲ ಸರ್, ಏನು ಮಾಡೋದು, ಅಲ್ಲಿ ಜೊತೆಲಿದ್ದೀವಿ ಅನ್ನೋದು, ಇದೆಲ್ಲ ಹಾಗೇ ಈ ಥರದ್ದೆಲ್ಲ ನಡೀತಾ ಇರ್ತದೆ. ಅಂದರೆ ಹಿಂದುತ್ವ ಅಂತ ಹೋಗುವ ಮತಗಳು ನಮಗೂ ಬರಬಹುದು ಅಂತ ಗ್ಯಾರಂಟಿ ಆದರೆ ನೀವು ಮುಸ್ಲಿಮ್ ಅಂತ ಜಾಸ್ತಿ ಹೋಗೋದಿಲ್ಲ ಅಂತ ನಾನು ಅರ್ಥ ಮಾಡ್ಕೊಂಡು ನಾನು ಯಾವತ್ತೂ ಅಂದ್ರೆ ಯಾವುದೇ ಸಮುದಾಯ ಅಂತೇಳಿ ನಾನಂತೂ ತೀರ್ಮಾನ ತಗೊಂಡಿಲ್ಲ. ಬಟ್ ಎಲ್ರಿಗೂ ಈಕ್ವಲ್ ಆಗಿ ನೋಡ್ತೀವಿ. ತಪ್ಪಿತಸ್ಥ ಅಂತ ನೇರವಾಗಿ ಅನೇಕ ಬಾರಿ ಅನೇಕ ಸಮಾರಂಭಗಳಲ್ಲಿ ಹೇಳಿದ್ದೀನಿ. ನನ್ನ ಕ್ಷೇತ್ರದಲ್ಲಿ, ನನ್ನ ಜಿಲ್ಲೆಯಲ್ಲಿ ಅನೇಕ ಬಾರಿ ಈ ಥರದ ನಿದರ್ಶನಗಳು ನನ್ನ ಮುಂದೆ ಇದ್ದಾವೆ. ಕಠಿಣವಾದಂಥ ತೀರ್ಮಾನವನ್ನು ತೊಗೊಂಡಿದ್ದೀನಿ. ಸೊ ನನ್ನ ಯಾರೂ ಆ ಥರ ಒಂದು ಸಮುದಾಯಕ್ಕೆ ಸೀಮಿತ ಅಂತಲೇ ನನ್ನನ್ನು ನೋಡಿಲ್ಲ. ನಾನು ಅದು ಆ ಥರ ಭದ್ರಾವತಿಲಿ ಈ ಪರಿಸ್ಥಿತಿ ಇರಲಿಕ್ಕಿಲ್ಲ ಅಲ್ಲ ಸಂಗಮೇಶ್ ಅವ್ರದ್ದು? ಎಲ್ಲರೂ ಒಂದೇ ಥರ ಮುಸ್ಲಿಂ ಆಗುವ ಎಲ್ಲರೂ ಒಂದೇ ಥರ ಬಯಸೋಕ್ಕಾಗಲ್ಲ. ಓಟ್ಗೋಸ್ಕರನೇ ಕೆಲವೊಮ್ಮೆ ಮಾತನಾಡೋದು, ಸೊ ಮತ್ತು ಕೆಲವು ಸನ್ನಿವೇಶಕ್ಕೋಸ್ಕರ ಮಾತಾಡೋದು ಸಂದರ್ಭಗಳು ಇವೆಲ್ಲ ಇರುತ್ತೆ ಎಲ್ಲರದು. ಬಟ್ ನಾವು ಎಲ್ಲನೂ ಅದನ್ನೇ ಫಾಲೋ ಅಪ್ ಮಾಡೋಕ್ಕಾಗಲ್ಲ. ಎಸ್ ಈ ಮದ್ದೂರಿಂದ ಹೇಳಿ. ನನ್ನ ಮೊದಲನೇ ಪ್ರಶ್ನೆ ಏನಂದರೆ, ಈ ಇತ್ತೀಚೆಗೆ ಮಾಧ್ಯಮದಲ್ಲಿ ಮತ್ತು ನಾಗರಿಕರ ಸಮುದಾಯದಲ್ಲಿ, ನಮ್ಮ ಮದ್ದೂರಿನ ಎಲ್ಲ ನಾಗರಿಕರ ಸಮುದಾಯದಲ್ಲಿ ಇದು ಅಕ್ರಮವಾಗಿ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಿ ಅಲ್ಲಿಯ ಸುತ್ತಮುತ್ತ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ಇದರಿಂದ ಅಂತೇಳಿ ಸುಮಾರು ಮಾಧ್ಯಮ ಮತ್ತು ಜನಪ್ರತಿನಿಧಿಗಳೆಲ್ಲರೂ ಮಾತಾಡ್ತಾ ಇದ್ದಾರೆ. ತಾವು ಇದ್ರ ಬಗ್ಗೆ ಕ್ರಮ ವಹಿಸಿ ಅದ್ರ ಬಗ್ಗೆ ಏನೋ ಡಮಲಿಸ್ ಮಾಡುವಂಥ ಕ್ರಮನ ತಾವು ತಗೋತೀರಾ ಅಂತ ಮೊದಲನೇದು ಸ್ವಾಮಿ ನಮ್ಮದು ಶಾಸಕರು. ನೆಕ್ಸ್ಟು ಎರಡನೇದೇನೆಂದರೆ, ಈ ಒಂದು ಕಟ್ಟಡವನ್ನು ಕಟ್ಟುವಂಥ ಸಂದರ್ಭದಲ್ಲಿ 2025 ಜನವರಿಲೇ ಅಲ್ಲಿ ಸಾರ್ವಜನಿಕರು ಒಂದು 100-150 ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಂಬಂಧಪಟ್ಟ 17 ಇಲಾಖೆ ಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರದಿಂದ ಹಿಡಿದು ರಾಜ್ಯ ಸರ್ಕಾರದವರೆಗೂ. ನಂತರ ಮಾನವ ಹಕ್ಕು ಆಯೋಗ ಕೂಡ ಕೊಟ್ಟಿದ್ದಾರೆ ಅವರಲ್ಲಿ. ನಂತರ ಪುರಸಭೆಯವರಿಗೂ ಹಿಂದೆ ಕನ್ನಡ ರಾಜ್ಯೋತ್ಸವ ಮಾಡಬೇಕಾದ್ರೆ ನಾವು ಈ ಥರ ಮಾಡ್ತೀವಿ ಅಂತೇಳಿ ಪುರಸಭೆಯವರು ಕೊಟ್ಟು, ಪುರಸಭೆಯವರು ಕೂಡ ಸಂಬಂಧಪಟ್ಟಂಥ ರಕ್ಷಣಾ ಇಲಾಖೆಗೆ ಬರೆದಿದ್ದಾರೆ. ಇವರ ಒಂದು ಕಾರ್ಯಕ್ರಮ ಮಾಡ್ತಾರೆ, ಅಲ್ಲಿ ಈ ಥರ ಮುಸ್ಲಿಮ್ಸಿಂದ ಅವ್ರಿಗೆ ತೊಂದರೆ ಆಗ್ತಾ ಇದೆಯಂತೆ, ನೀವು ಅವ್ರಿಗೆ ರಕ್ಷಣೆ ಕೊಡಿ ಅಂತೇಳಿ ಪುರಸಭೆಯವರು ಒಂದು ನಿರ್ಣಯ ಮಾಡಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಕೊಡ್ತಾರೆ. ಓಕೆ, ಪುರಸಭೆ ಕೊಡ್ತಾರೆ ರೆಫರ್ ಮಾಡಿ. ಪುರಸಭೆಯವ್ರು ಏನು ಮಾಡ್ತಾರೆ, ಅದು ಪುರಸಭೆಯವ್ರು ಕೊಡ್ತಾರೆ ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ ಅವ್ರು ಏನು ಮಾಡ್ತಾರೆ, ನೀವು 3-4 ಮಾಡಿದಿರಿ, ನೀವು ಅಲ್ಲಿ ಚಿಕ್ಕ ಜಾಗ, ಇಕ್ಕಟ್ಟಾದ ಪ್ರದೇಶ, ಈ ಥರ ಕನ್ನಡ ರಾಜ್ಯೋತ್ಸವ ಮಾಡೋದಕ್ಕೆ ಈ ಜಾಗದಲ್ಲಿ ಆಗೋದಿಲ್ಲ, ನೀವು ಬೇರೆ ಜಾಗನ ಹುಡಿಕೊಂಡು ವಿಶಾಲವಾದ ಜಾಗದಲ್ಲಿ ನೀವು ಮಾಡಿ ಅಂತ ಒಂದು ಲೆಟ್ರನ್ನ ರಿಟರ್ನ್ ಅವ್ರಿಗೆ ಅನೌನ್ಸ್ಮೆಂಟ್ ಕೊಡ್ತಾರೆ ಅವರು. ಈ ಥರ ಹಿಂದೆ ಅವರು ಮತ್ತೆ ಅಲ್ಲಿ ಪೌರ ಕಾರ್ಮಿಕರಿದ್ದಾರೆ, 2 ವಾರ್ಡಲ್ಲಿದ್ದಾರೆ ಸಚಿವರೇ, ಅವರು ದನ ಕುಯ್ಯೋದು, ಮಾಂಸ ತಿಂದು ಎಸೆಯೋದು, ಹೋಗಿ ಬರೋ ಹೆಣ್ಣು ಮಕ್ಕಳನ್ನೆಲ್ಲ ಬೊಯ್ಯೋದು, ತಿರುಗಾಡಕ್ಕೆ ತೊಂದರೆ ಕೊಡುವುದೆಲ್ಲ ಅಲ್ಲಿ ನಡೀತಾ ಇದೆ. ಈ ಪ್ರಶ್ನೆಯಲ್ಲಿ ನನಗೆ ಕಾಣಿಸ್ತಾ ಇರೋದು ಒಂದು ಡೀಪ್ ಡಿವೈಡು. 2 ಸಮುದಾಯಗಳ ಮಧ್ಯದಲ್ಲಿ ಅದೆಷ್ಟು ವಿಘಟನೆ ಆಗಿ ಹೋಗ್ಬಿಟ್ಟಿದೆ ಅಂತಂದರೆ, ಅವರು ನಮ್ಮ ಸ್ನೇಹಿತರು ಈ ಥರ ಹೇಳ್ತಾ ಇದ್ದಾರೆ. ಮೊನ್ನೆ ನಾನು ಶಾಂತಿ ಸಭೆ ಮಾಡಿದಾಗ ನಮ್ಮ ಆ ಭಾಗದ ಚೆನ್ನಗೌಡ ಬಡಾವಣೆ, ಸಿದ್ಧಾರ್ಥ ಬಡಾವಣೆ, ಅಲ್ಲಿಂದ ಬಂದಿರತಕ್ಕಂಥವರೇ ಮಾತಾಡ್ತಾರೆ. ನಾವೆಲ್ಲ ಅಣ್ಣ ತಮ್ಮದಿರಂಗಿದ್ದವು, ನಾವು ಈ ಥರದ ಘಟನೆ ನಡೆದಿಲ್ಲ. ನಮ್ಮ ಒಬ್ಬ ಮುಸ್ಲಿಮ್ಸು ಅದೇ ಥರ ಹೇಳ್ತಾನೆ, ಒಬ್ಬ ಹಿಂದೂನು ಅದೇ ಥರ ಹೇಳ್ತಾನೆ. ನಮ್ಮ ತಂದೆ ಶವ ಸಂಸ್ಕಾರಕ್ಕೆ ಅವರೆಲ್ಲ ಬಂದು ನಿಂತ್ಕೊಂಡು ಸಹಾಯ ಮಾಡಿದ್ರು ಅಂತ ಅವರು ಹೇಳ್ತಾರೆ.
ನನಗೆ ಆಶ್ಚರ್ಯ, ಈಗ ಇವ್ರು ಹೇಳೋದು ಕೇಳಲ್ಲ ಅವ್ರು ಹೇಳೋದು ಕೇಳಲ್ಲ ಅಂತ ನನಗೆ ಡೌಟ್ ಆಗ್ತಾ ಇದೆ. ನನಗೆ ಪೂರ್ತಿ ಆ ಒಂದು ಬಡಾವಣೆ ವಿಚಾರ ಸಂಪೂರ್ಣವಾಗಿ ಗೊತ್ತಿಲ್ಲ. ಈ ಮಸೀದಿ ವಿಚಾರದಲ್ಲಿ ಏನು ಇವ್ರು ಏನು ಹೇಳ್ತಾ ಇದ್ದಾರೆ, ಸೊ ಅಲ್ಲ, ಅದು ಮಸೀದಿ ಉದ್ಘಾಟನೆ ಆಗೋದಕ್ಕಿಂತ ಮುಂಚೆ ಒಂದು ಕಂಪ್ಲೇಂಟ್ ಆಗಿತ್ತು, ಅದು ಅಕ್ರಮವಾಗಿದೆ. 23ರಲ್ಲಿ ಲೈಸೆನ್ಸ್ ತೊಗೊಂಡಿದ್ದಾರೆ ಪುರಸಭೆಯಿಂದ. 23ರಲ್ಲಿ ಲೈಸೆನ್ಸ್ ತೊಗೊಂಡು ಕಟ್ಟಿದ್ದಾರೆ. ಸೊ ಇಲ್ಲ 21ರಲ್ಲಿ ಅಂತ ಕಾಣುತ್ತೆ. 21ರಲ್ಲಿ ತೊಗೊಂಡು, ಬಟ್ ಮೊನ್ನೆ 1 ವರ್ಷದಿಂದ ಉದ್ಘಾಟನೆ ಆಗಿದೆ. ಹೌದು. ಬಟ್ ನನ್ನ ಮಟ್ಟದವ್ರಿಗೂ ಜಿಲ್ಲಾ ಮಟ್ಟದವ್ರಿಗೂ ಯಾವತ್ತೂ ಈ ಕಂಪ್ಲೇಂಟ್ ಬಂದಿಲ್ಲ. ಸೊ ತಾಲೂಕು ಮಟ್ಟದಲ್ಲಿ ನಡೆದಿರ್ಬೋದೇನೋ. ನನಗೆ ನಾನು ಉಸ್ತುವಾರಿ ಸಚಿವನಾಗಿದ್ದೀನಿ, ಲೋಕಸಭಾ ಸದಸ್ಯನಾಗಿದ್ದೀನಿ, ಹಿಂದೆನೂ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಯಾವತ್ತೂ ಈ ಮಸೀದಿ ಬಗ್ಗೆ ಸೊ ಈ ಥರ ಬೇಡ, ಬೇಕು, ಇಲ್ಲಿ ಅನಧಿಕೃತವಾಗಿ ಕಟ್ತಾ ಇದ್ದಾರೆ ಅನ್ನೋ ಕಂಪ್ಲೇಂಟ್ ನನ್ನ ಹತ್ರ ಬಂದಿಲ್ಲ. ಈಗಲೂ ಸಹ ಉದ್ಘಾಟನೆ ಪುರಸಭೆಯಿಂದ ಪರ್ಮಿಷನ್ ತಗೊಂಡಿದ್ದಾರೆ, ಅಷ್ಟು ಮೀರಿ ನಿಮ್ಮ ಹತ್ರ ಏನಾದ್ರು ದಾಖಲೆಗಳಿದ್ರೆ ಕೊಡಿ, ಪರಿಶೀಲನೆ ಅದನ್ನು ನಾನು ಪರಿಶೀಲಿಸ್ತೀನಿ. ಎಸ್ ಸರ್, ಉದಯಾರಾಧ್ಯ ಅಂತ JDS ಪಾರ್ಟಿಯಿಂದ. ಮೊನ್ನೆ ಭಾನುವಾರದ ರಾತ್ರಿ ನಡೆದಕ್ಕಂಥ ಘಟನೆಯನ್ನ ನೀವು ವಿವರಣೆ ಕೊಡುವಾಗ ಹೇಳ್ತೀರಿ ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ. ಹೌದು. JDS ಮತ್ತು BJPಯವರ ಕುತಂತ್ರದಿಂದ ಪೂರ್ವ ನಿಯೋಜಿತವಾಗಿ ಮಾಡಿದೆ ಅಂತ ಒಂದು ಕಡೆ ಹೇಳಿಕೆ ಕೊಡ್ತೀರಾ. ಆದರೆ ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ ನಿಮಗೆ ಗೊತ್ತಿದ್ದಾಗ ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ MLA ಇದ್ದಾರೆ, ನಿಮ್ಮದೇ ಗುಪ್ತಚರ ಇಲಾಖೆ ಇದೆ, ನೀವು ಯಾಕೆ ತಡೆಯೋಕ್ಕಾಗಲಿಲ್ಲ? ಹೆಚ್ಚಿನ ಭದ್ರತೆ ಕೊಟ್ಟು ತಡಿಬೋದಾಗಿತ್ತಲ್ಲ. ಈ ಹಿನ್ನೆಲೆ ಎಲ್ಲ ನೋಡಿದಾಗ ಇದು ಹಿನ್ನೆಲೆ JDSನವ್ರದ್ದಿದೆ ಅಥವಾ BJPಯವ್ರದ್ದಿದೆ ಅಂತ ಹೇಳಿಲ್ಲ. ಯಾರ ವ್ಯಕ್ತಿ ಅಥವಾ ಪ್ರಬಲವಾದಂಥ ಶಕ್ತಿ ಇದ್ರ ಹಿನ್ನೆಲೆ ಇದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋದಲ್ಲೇ ಮಾತಾಡಲ್ಲ. ಎಂಕ್ವೈರಿ ಬಂದ ಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಸರ್ ನಮಸ್ತೆ, ನನ್ನ ಹೆಸರು ಆಶಾಗೌಡ ಅಂತ, ದೊಡ್ಡಬಳ್ಳಾಪುರದಿಂದ ಬಂದಿದ್ದೀನಿ. ನೀವು ಏನು 2019 ನವೆಂಬರ್ 9ರಲ್ಲಿ ಒಂದು ಅಯೋಧ್ಯ ತೀರ್ಪು ರಾಮ ಮಂದಿರಕ್ಕೆ ಕೊಡಬೇಕಾದಾಗ ನಮ್ಮ ದೊಡ್ಡಬಳ್ಳಾಪುರ ಕಡೆ ರವಿ ಚೆನ್ನಣ್ಣವರವರು ಒಂದು ಸಭೆ ಕರೆದ್ರು, ಹಿಂದೂ ಮುಸ್ಲಿಮ್ಸನ್ನ ಕರೆದುಬಿಟ್ಟು ಅಲ್ಲಿ ಕೋರ್ಟ್ ಏನು ಆದೇಶ ಕೊಡುತ್ತೋ ಅದೆಲ್ಲವಕ್ಕೂ ನಾವು ಒಪ್ಕೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಹಿಂದೂ ಮುಸ್ಲಿಂ ಘರ್ಷಣೆಗಳು ಮಾಡ್ಕೊಬೇಡಿ, ಜಗಳಗಳು ಮಾಡ್ಕೊಬೇಡಿ, ಇದರಿಂದ ರಕ್ತಪಾತಗಳಾಗುವಂಥ ಸಂಭವ ಇದೆ ಅಂತೇಳಿ ಒಂದು ಬಿಸಿನ ಅವರು ನಿಯಂತ್ರಣ ಮಾಡಿಸಿದ್ರು. ಅದೇ ರೀತಿ ನೀವು ಸಹ ಹೋದ ವರ್ಷ ನಾಗಮಂಗಲದಲ್ಲಿ ಆಗಿತ್ತು ಘರ್ಷಣೆ, ಅದನ್ನೆಲ್ಲ ಮನಗೊಂಡು ಫಸ್ಟೇನೆ ಗೌರಿ ಗಣೇಶ ಹಬ್ಬಕ್ಕಿಂತ ಮೊದಲ ಒಂದು ದಿವಸದಲ್ಲಿ ಹೋದ ವರ್ಷ ಈ ರೀತಿ ಸಿಚುಯೇಷನ್ ಇತ್ತು, ಈ ರೀತಿ ಅದಾಗಬಾರ್ದು, ಅದಾಗದಂತೆ ನೋಡ್ಕೊಳ್ಳುವುದು ಮುಸಲ್ಮಾನ್ ನನಗೆ ಮೈಂಡ್ ಸೆಟ್ಟಿನ ಬಗ್ಗೆನೇ ಕ್ವಶನ್ ಇದೆ ಮೇಡಮ್. ಒಂದು ನಿಮಿಷ ಹೇಳ್ತೀನಿ ಕೇಳಿ. ಹೇಳಿ ಸರ್. ಗಣೇಶನ ಮೆರವಣಿಗೆ ದುರ್ಗಮ್ಮನ ಗುಡಿ ಮುಂದೆ ಹೋದ್ರೆ ಸಮಸ್ಯೆ ಆಗತ್ತಾ? ಇಲ್ಲ ಸರ್, ಇಲ್ಲ. ಈಶ್ವರ ಗುಡಿ ಮುಂದೆ ಹೋದ್ರೆ ಸಮಸ್ಯೆ ಆಗಲ್ಲ. ಜೈನ ಬಸ್ದಿ ಮುಂದೆ ಹೋದ್ರೆ ಸಮಸ್ಯೆ ಆಗತ್ತಾ? ಆಗಲ್ಲ. ಅಕಸ್ಮಾತ್ ಬೌದ್ಧ ವಿಹಾರ ಇದ್ರಲ್ಲಿ ಹೋದ್ರೆ ಸಮಸ್ಯೆ ಆಗತ್ತಾ? ಆಗಲ್ಲ. ಎಲ್ಲೂ ಇಲ್ಲದೆ ಇರೋ ಸಮಸ್ಯೆ ಇಲ್ಲೇ ಬರ್ತಾ ಇದೆ ಅಂದ್ರೆ ಅದಕ್ಕೆ ಬೇರೆ ರೀತಿಯ ಸೊಲ್ಯೂಷನ್ ಬೇಕಾಗುತ್ತೆ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಇಫ್ತಿಯಾರ್ ಕೂಟಗಳಿಗೆ ಹೋಗಿ ಬರಬಹುದು ಅನ್ನೋದಾದರೆ, ಅಂದರೆ ಹಿಂದೂಗಳ ಇಫ್ತಿಯಾರ್ ಕೂಟಕ್ಕೆ ಹೋಗಿ ಅವ್ರಿಗೊಂದು ವಿಶ್ ಮಾಡಿ ಊಟ ಮಾಡ್ಕೊಂಡು ಬರ್ಬೋದು ಅನ್ನೋದಾದರೆ, ಗಣೇಶನ ಮಂಟಪಕ್ಕೂ ಮುಸ್ಲಿಮರು ಬಂದು ಒಂದು ಹಾರೈಕೆ ಮಾಡಿ ನಮಸ್ಕಾರ ಮಾಡಿ ಹೋಗುವಂಥ ಸಿಚುವೇಶನ್ ಬರ್ಬೇಕ್ರಿ. ಅದನ್ನು ಸೌಹಾರ್ದತೆ ಅಂತಾರೆ. ಪೊಲೀಸರು ನಿಂತ್ಕೊಂಡು ಯಾಕೆ ಕಾಯ್ಲಿಲ್ಲ? ಬೇವುಗಾರಿಕೆ ಏನು ಪೊಲೀಸರಿಗೆ ಗಣೇಶನಿಗೆ ಭದ್ರತೆ ಕೊಡೋದೇ ಕೆಲಸ ಆಗ್ಬೇಕಾ? ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನೀವು ಶಾಂತಿ ಸಭೆಗಳನ್ನು ಯಾಕೆ ಮಾಡಲಿಲ್ಲ, ಅದನ್ನ ಯಾಕೆ ಮಾಡಲಿಲ್ಲ, ಇದನ್ನ ಯಾಕೆ ಮಾಡಲಿಲ್ಲ? ಇನ್ನು ಎಲ್ಲ ಹಬ್ಬಕ್ಕೂ ಎಲ್ಲ ಸಮುದಾಯದವ್ರ ಜೊತೆ ಶಾಂತಿ ಸಭೆ ಮಾಡ್ಕೊಂಡು ಹಬ್ಬ ಅನ್ನೋದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಅಲ್ರಿ, ಸಂಭ್ರಮದ ವಿಷಯ ಅದು. ನೀವು 63 ವರ್ಷ ಚಲುವರಾಯಸ್ವಾಮಿ ಅವರೇ, ಇನ್ನೊಂದು 10-15 ವರ್ಷ ರಾಜಕಾರಣ ಮಾಡ್ತೀರಿ, ನೆಕ್ಸ್ಟ್ ಜನ್ರೇಷನ್ ಬರುತ್ತಲ್ಲ ಅವ್ರಿಗೆ ಏನು? ಅದನ್ನೇ ನಾನು ಕೈ ಮುಗಿದು ವಿನಂತಿ ಮಾಡ್ಕೊಂಡದ್ದು. ಇದು ಒಳ್ಳೆಯದಲ್ಲ. ಇಂಥ ಒಂದು ಸನ್ನಿವೇಶಗಳನ್ನ ಪೊಲೀಸ್ನಿಂದ ನಿಯಂತ್ರಣೆ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದೇ ಮಹಾ ಅಪರಾಧ. ನಾವು ಚಲುವರಾಯಸ್ವಾಮಿ ಅವರೇ ಮೊನ್ನೆ ಹುಬ್ಳಿಗೆ ಹೋಗ್ತಿದ್ದೆ, ತುಮಕೂರು ಹತ್ರ ಒಂದು ಢಾಬಾದಲ್ಲಿ ನಿಲ್ಲಿಸಿದ್ರು, ಒಂದು 8-10 ಜನ ರೈತರು ಯೂರಿಯಾ ಸಮಸ್ಯೆ ಹೇಳ್ಕೊಂಡು. ಇನ್ನೂ ಬಗೆಹರಿತಿಲ್ವಾ ಸರ್ ಅದು? ಯೂರಿಯಾ ಸಮಸ್ಯೆ ಕಳೆದ ಏಪ್ರಿಲಿಂದನೇ ಪ್ರಾರಂಭ ಆಗಿದೆ. ಇಡೀ ರಾಷ್ಟ್ರದಲ್ಲಿ ಇರೋ ಸಮಸ್ಯೆ ಇದು. ನಮಗೆ ಒಂದು 2022ರಲ್ಲಿ ಕೇಂದ್ರದ ಒಬ್ಬರು ಸಚಿವರು ನಾವು ಇಂಪೋರ್ಟನ್ನು ನಿಲ್ಲಿಸ್ತೀವಿ, ಪೂರ್ತಿ ನಾವು ನಮ್ಮ ದೇಶಕ್ಕೆ ಬೇಕಾಗ್ತಕ್ಕಂಥ ಫರ್ಟಿಲೈಸರ್ಸ್ನ ನಾವು ಪ್ರೊಡಕ್ಷನ್ ಮಾಡ್ತೀವಿ ಅಂತ. ಬಹುಶಃ ಮೊನ್ನೆ ಒಂದು ಹೈದರಾಬಾದಲ್ಲಿ ಒಂದು ಯೂನಿಟ್ ಇದೆ, ಸೊ ಕಂಟಿನ್ಯೂಸ್ ಆಗಿ 3 ಮಂತ್ಸ್ ಸ್ಟಾಪ್ ಆಗಿದೆ. ಸೊ ಅಲ್ಲಿ ನಮ್ಮ ಕೃಷಿ ಸಚಿವರೇ ಹೋಗಿ ನೋಡ್ಕೊಂಬಂದಿದ್ವಿ, ಭಾಳ ಪ್ರಾಬ್ಲಮ್ ಆಗಿದೆ. ಈಗ ಇರಾನ್ ಗಲಾಟೆ ನಡೀತಾ ಇದೆ, ಇಂಪೋರ್ಟ್ ಇಲ್ಲ. ಚೈನಾದಲ್ಲಿ ಇಂದ ರಾ ಮೆಟೀರಿಯಲ್, ರಷ್ಯಾ ಯುಕ್ರೇನ್ ನಡೀತಾ ಇದೆ, ಎಲ್ಲೂ ಇಲ್ಲ. ಇಲ್ಲಿ 40% 50% ರಿಕ್ವೈರ್ಮೆಂಟ್ಗೆ ಕೊರತೆ ಆಗಿದೆ. ಸೊ ಈ ಫರ್ಟಿಲೈಸರ್ ಸಪ್ಲೈ ಮಾಡೋದು ಪೂರ್ಣ ಪ್ರಮಾಣದ ಕೇಂದ್ರ ಸರ್ಕಾರ ಜವಾಬ್ದಾರಿ. ಇಲ್ಲಿವರೆಗೆ ಸ್ವತಂತ್ರ ಬಂದ ಮೇಲೆ ಅದನ್ನು ರೇಟ್ ಫಿಕ್ಸ್ ಮಾಡೋದಾಗಲಿ, ಇಂಪೋರ್ಟ್ ಮಾಡೋದಾಗಲಿ, ಪ್ರೊಡಕ್ಷನ್ ಮಾಡೋ ಕಂಟ್ರೋಲ್ ಆಗಲಿ,
ಎಲ್ಲವೂ ಅವ್ರದ್ದೇನೆ. ಸೊ ಇವತ್ತು ನಮ್ಮದು ಒಂದೇ ರಾಜ್ಯ ಅಲ್ಲ, ಬಿ ಜೆ ಪಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಬಿಹಾರು, ಯು ಪಿ, ಹರಿಯಾಣ, ನಮ್ಮ ಆಂಧ್ರ ಇರ್ಬೋದು, ತೆಲಂಗಾಣ ನಮ್ಮದಿದ್ರೆ ಆಂಧ್ರ ಬಿ ಜೆ ಪಿ ಇದಿದೆ. ಸೊ ಎಲ್ಲ ಕಡೆನೂ ಕೊರತೆ ಇದೆ. ಅದು ನ್ಯಾನೋ ಯೂರಿಯಾ ಅಂತ ತಂದ್ರಲ್ಲ, success ಆಗ್ಲಿಲ್ವಾ? ನ್ಯಾನೋ ಯೂರಿಯಾ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದೇನು ಮಾಡಿದ್ರು ಇದನ್ನು ರಾಜಕೀಯ, ನಾನು ಅಸೆಂಬ್ಲಿಲಿ ಚರ್ಚೆ ಆದಾಗ ಉತ್ತರ ಕೊಟ್ಟೆ, ನೀವು ಗಮನಿಸಿದ್ರೆ ಹೋಗಿಲ್ಲ. ಸೊ ಅರ್ಲಿ ಪೂರ್ವ ಮುಂಗಾರಿನಲ್ಲಿ ನಾವು DAPನ ಕಂಟ್ರೋಲ್ ಮಾಡಿದ್ವು. DAP ಯೂರಿಯಾನ ಮಣ್ಣಿನ ಸತ್ವ ಹಾಳಾಗ್ತಾ ಇದೆ, ಇಳುವರಿ ಕಡಿಮೆ ಆಗ್ತಾ ಇದೆ, ಮತ್ತು ಆಹಾರದಲ್ಲಿ ಕಂಪ್ಲೀಟು ಕಲಬೆರಕೆ ಆಗ್ತಾ ಇದೆ. ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕಂತಂದರೆ ಸಾವಯವ ಪದ್ಧತಿಗೆ ಹೋಗಬೇಕು. ಸೊ ಇವತ್ತು ಸುಭಾಷ್ ಬಾಳೇಕರ್ ಪದ್ಧತಿಯನ್ನು ನಾವು ಅನುಸರಿಸಬೇಕು. ಹಿಂದೆ ಈ ಹಸಿರು ಕ್ರಾಂತಿ ಆದಾಗ ನಾವು ಎಲ್ಲಿ ಫುಡ್ಡು ಕಡಿಮೆ ಆಯಿತೋ ಆವಾಗ ಅದನ್ನು ಬೆಳಿಲಿಕ್ಕೋಸ್ಕರ ಈ ಫರ್ಟಿಲೈಸರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಈಗ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸ್ವಲ್ಪ ದಿನ ತಗೊಳುತ್ತೆ ಅನ್ನೋದನ್ನು. ಲಾಸ್ಟ್ ಟೈಮ್ ನಾನೇನು ಮಾಡಿದೆ, ರೈತರಿಗೆಲ್ಲ ಪಾಂಪ್ಲೆಟ್ ಹಾಕಿ ಎಲ್ಲ ಸಂಘಟನೆಯವ್ರು ಕರೆದು ಎಲ್ಲ ಶಾಸಕರಿಗೆ, ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿ ನಾವು ಒಂದು ಸ್ವಲ್ಪ ಯೂರಿಯಾನ ಫಸ್ಟ್ ಟೈಮ್ ಒಬ್ಬ ಕೃಷಿ ಸಚಿವರ ಬಾಯಲ್ಲಿ ಸುಭಾಷ್ ಪಾಳೇಕರ್ ಹೆಸರನ್ನು ಕೇಳ್ತಾ ಇರೋದು ಖುಷಿ ಆಯಿತು. DAP ಕಡಿಮೆ ಮಾಡಿ ಕಾಂಪ್ಲೆಕ್ಸನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಅಂತ 30% ನಾವು ಕಡಿಮೆ ಮಾಡಿದೆವು. ರಿಕ್ವೈರ್ಮೆಂಟ್ಗೆ 30% ಯೂಸ್ ಕಡಿಮೆ ಆಯಿತು. ಈಗ ಯೂರಿಯಾದಲ್ಲೂ ಅದೇ ಲೈನಲ್ಲಿ ಹೋಗ್ತಾ ಇದೆ. ನಾನು ಪಾಪ ನಮ್ಮ BJP ಲೀಡ್ರ್ಗಳಿಗೆ ಗೊತ್ತಿಲ್ವೋ ಯಾಕೋ ವಿಚಾರನ ತಿಳ್ಕೊಂಡಿಲ್ವೋ ದಡಾರ್ ಅಂತೇಳಿ ಸೊ ಎಲ್ಲ ಕಡೆ ಕಡಿಮೆ ಆಯಿತು ಯೂರಿಯಾ ಸಪ್ಲೈ ಅಂತ. ಅದು ನಮಗೆ ಸುತ್ಕೊಳ್ಳುತ್ತೆ ಅಂತ ಅವ್ರಿಗೆ ಗೊತ್ತಾಗಲೇ ಇಲ್ಲ. ಸೊ ಅವ್ರು ಕೇಳಿದ್ರು, ನಾನು ಅವರು ಏನಾದ್ರು ಈ ಪ್ರತಿಭಟನೆ ಇದೆಲ್ಲ ಮಾಡದೇ ಇದ್ದರೆ ಅಪೋಸಿಷನವರು, ನಾನು ಇದನ್ನು ಬಹುಶಃ ಏನು ಸಪ್ಲೈ ಕಡಿಮೆ ಇದೆ ಇಷ್ಟರಲ್ಲೇ ನಮ್ಮ ರೈತರಿಗೆ ನ್ಯಾನೋ ಯೂರಿಯನ್ನು ಕೊಟ್ಟು ಮ್ಯಾನೇಜ್ ಮಾಡಿ ರೈತರನ್ನ ತೊಗೊಂಡೋಗ್ತಿದ್ದು. ಸೊ ನಾವು ಸಪ್ಲೈ 3,50,000 ಸಪ್ಲೈ ಕಡಿಮೆ ಇದೆ. ಜುಲೈ ಬರೋದ್ರೊಳಗಡೆ ನಮಗೆ 1,27,000 ಕಡಿಮೆ ಆಗೋಯ್ತು. ಕೊಡಲೇ ಇಲ್ಲ, ಅದು ಇನ್ನೂ ಕೊಟ್ಟಿಲ್ಲ ಆ ಬ್ಯಾಲೆನ್ಸನ್ನು. ಆಗಸ್ಟಲ್ಲಿ 90,000 ಕೊಟ್ಟೇ ಇಲ್ಲ. ಈಗ ಸೆಪ್ಟೆಂಬರ್ನಲ್ಲಿ ಸೊ ಇವೆಲ್ಲ ಬ್ಯಾಲೆನ್ಸ್ ಲೆಕ್ಕ ಹಾಕೊಂಡ್ರೆ 3,50,000 ನಮಗೆ ಶಾರ್ಟೇಜ್ ಇದೆ, ಕೇಂದ್ರದಿಂದ ಕೊಡಬೇಕಾಗಿರುತ್ತೆ. 3 ದಿವಸದಿಂದ ಪೇಪರ್ ಫ್ರಂಟ್ ಪೇಜ್ನಲ್ಲಿ ಸುದ್ದಿ ನೋಡಿದೆ ಸರ್, 2 ವರ್ಷದಲ್ಲಿ 2,400 ರೈತರ ಆತ್ಮಹತ್ಯೆಯ ಪ್ರಮಾಣ ಏನು ಕಡಿಮೆ ಆಗಿಲ್ಲ. ನಾವು ಸಾಲ ಬಾಧೆ ತಿಂಗಳ 2,000 ದುಡ್ಡು ಹೋಗೋದ್ರಿಂದ ಕುಟುಂಬದ ಮೇಲಿನ ಒತ್ತಡ ಕಡಿಮೆ ಆಗ್ಬೋದು ಅನ್ನೋ ನಿರೀಕ್ಷೆ ಇತ್ತು ನಮಗೆ. 5 ಗ್ಯಾರಂಟಿ ಕೊಟ್ಟ ಮೇಲೆ ನೀವು ಹೇಳ್ದಂಗೆ ಸೊ ಆತ್ಮಹತ್ಯೆ ಕಡಿಮೆ ಆಗುತ್ತೆ ಮತ್ತು ಅವರಿಗೆ ಪ್ರೋತ್ಸಾಹ. 2,000 ರೂಪಾಯಿ ಅಂದರೆ ದೊಡ್ಡ ಪ್ರಮಾಣದ ಒಂದು ಆರ್ಥಿಕ ಹೆಲ್ಪ್ ಆಗುತ್ತೆ. ಸೊ 10 kg ಅಕ್ಕಿ ಬರುತ್ತೆ, ಕರೆಂಟ್ ಫ್ರೀ ಇರುತ್ತೆ, ಎಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು. ಬಟ್ ಕಂಪೇರಿಟಿವ್ಲಿ ಕಡಿಮೆ ಆಗ್ತದೆ. ಕಡಿಮೆ ತೃಪ್ತಿ ಪಡೋವಂಥ ವಿಚಾರ ಅಲ್ಲ. ಸಂಪೂರ್ಣವಾಗಿ ಇವತ್ತು ಕೋಲಾರದಲ್ಲಿ ಆತ್ಮಹತ್ಯೆ ಇಲ್ಲ, 0 ಅಲ್ಲಿ. ಸೊ ಆ ಥರ ಸಂಪೂರ್ಣವಾಗಿ ನಿಂತಾಗ ಬಹುಶಃ ಯಾವ್ಯಾವ ಕಾರಣಕ್ಕೆ ಹಾವೇರಿನಲ್ಲಿ ಜಾಸ್ತಿ ಆಗ್ತಾಯಿದೆ. ನಾವು ಸಹ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ ಇದು ಮಂಡ್ಯನೂ ರೈತರ ಆತ್ಮಹತ್ಯೆಯನ್ನು ಕಡಿಮೆ ಅಲ್ಲ, ಅಷ್ಟು ಒಳ್ಳೆ ನೀರಾವರಿ ಇರೋ ಜಿಲ್ಲೆ. ಆರ್ಥಿಕ ಸಮಸ್ಯೆಯಿಂದ ಮಾತ್ರ ಅಥವಾ ಕೃಷಿ ಸಮಸ್ಯೆಯಿಂದ ಮಾತ್ರ ಆತ್ಮಹತ್ಯೆ ಆಗುತ್ತೆ ಅನ್ನೋದು ನನಗೆ ನಂಬಲಿಕ್ಕಾಗಲ್ಲ. ಹಲವಾರು ಬೇರೆ ಬೇರೆ ಮನುಷ್ಯನಿಗೆ ವೈಯಕ್ತಿಕವಾದಂಥ ಅನೇಕ ಸಮಸ್ಯೆಗಳಿಂದ ಕೆಲವು ಇನ್ಸಿಡೆಂಟ್ ಆಗ್ತವೆ. ಇದು ಒಂದು ಆರ್ಥಿಕ ಸಮಸ್ಯೆನೂ ಒಂದು ಪಾರ್ಟ್ ಇರ್ಬೋದು, ಅಥವಾ ಕೃಷಿನಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಒಂದಷ್ಟು ಇರ್ಬೋದು. ಬಟ್ ಆದರೆ ಬೇರೆ ವೈಯಕ್ತಿಕವಾದಂಥ ಅನೇಕ ಸಮಸ್ಯೆಗಳು ಸಹ ಇದೆ. ವೈಯಕ್ತಿಕ ಸಮಸ್ಯೆಗಳು ಸರ್ಕಾರಿ ನೌಕರಿಗಿರೋದಿಲ್ವಾ? ರಾಜಕಾರಣಿ ಧೈರ್ಯ ಆ ಕ್ಷಣದಲ್ಲಿ ರಾಜಕಾರಣಿಗಳಿಗೂ ಇರ್ತವೆ, ಸರ್ಕಾರಿ ನೌಕರಿಗೂ ಇರ್ತವೆ, ಖಾಸಗಿ ನೌಕರರಿಗೂ ಇರ್ತವೆ. ಆತ್ಮಹತ್ಯೆ ರೈತರಷ್ಟೇ ಮಾಡ್ಕೊಳ್ಳೋ ಪ್ರತಿಯೊಬ್ಬರಿಗೂ ಸಮಸ್ಯೆ ಇರುತ್ತೆ. ಅದನ್ನು ಆ ಧೈರ್ಯವಾಗಿ ಅದನ್ನು ಎದುರಿಸುವಂಥ ಆ ಟೈಮ್ನಲ್ಲಿ ಸಿಚುವೇಶನ್ ಬೇಕು. ಸೊ ಅವ್ರಿಗೆ ಯಾರಾದರೂ ಅಕ್ಕಪಕ್ಕ 4 ಜನ ಸ್ನೇಹಿತರು ಇರಬೇಕು, ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಇರಬೇಕು, ಅವ್ರಿಗೆ ಧೈರ್ಯ ತುಂಬೋರು ಆಗಬೇಕು. ಆ ಸಮಸ್ಯೆ ಬಂದಾಗ ಪರಿಹಾರ ಆಗುತ್ತೆ. ಅದರ ಜೊತೆಗೆ ನಮ್ಮ ಕಡೆಯಿಂದ ಒಂದು ಸಲಹೆ, ನೀವೇನು ಪ್ರಗತಿಪರ ರೈತರ ಹೆಸರುಗಳನ್ನು ಹೇಳಿದ್ರಲ್ಲ, ನೀವು ಮಿನಿಸ್ಟರ್ಗಳವ್ರ ಮನೆಗೆ ನೀವು ಹೋದಂಗೆ ಬೇರೆ ಬೇರೆ ಸಚಿವರು ಹೋಗಿ, ಶಾಸಕರುಗಳು ಹೋಗಿ ರೈತರನ್ನ ಕರ್ಕೊಂಡು ಹೋಗಿ ಅವ್ರ ಜಮೀನಿಗೆ. ನಾನು ಅಗ್ರಿ ಕಾಲೇಜಿಗೆ ಕರ್ಕೊಂಡು ಹೋಗೋದ್ರಿಂದ ಎಷ್ಟರ ಮಟ್ಟಿಗೆ ಲಾಭ ಇದೆಯೋ ನನಗೆ ಗೊತ್ತಿಲ್ಲ ಸರ್. ಅಂಥ ರೈತರ ಜಮೀನಿಗೆ ಕರ್ಕೊಂಡು ಹೋದ್ರೆ ಉಳಿದ ರೈತರಿಗೆ ಒಂದು ಪ್ರೇರಣೆ. 100ಕ್ಕೂ ಹೆಚ್ಚು ಪ್ರಗತಿಪರ ರೈತರ ಮನೆಗೆ ಹೋಗಿದ್ದೀನಿ ನಾನು 2 ವರ್ಷದಲ್ಲಿ. 100ಕ್ಕೂ ಹೆಚ್ಚು ಪ್ರಗತಿಪರ ರೈತರು, ಅದು ಯಾವುದೋ ಒಂದು ಭಾಗ ಅಂತಲ್ಲ, ಬೆಳಗಾಂ ಇರ್ಬೋದು, ಕಡೆ ಗುಲ್ಬರ್ಗ ಇರ್ಬೋದು, ಅಥವಾ ಚಾಮರಾಜನಗರ ಇರ್ಬೋದು, ಈ ಥರ ಎಲ್ಲ ಕಡೆ ಹೋಗಿದ್ದೀನಿ. ಹೋದಂಥ ನಾನು 100-150 ಜನದ್ದು ವಿಡಿಯೋ ಮಾಡಿ ಹಾಕಿದ್ದೀವಿ. ಬೇರೆ ರೈತರಿಗೂ ಅದು ಇಂಪ್ಲೂಯೆನ್ಸ್ ಆಗಬೇಕು ಅಂತ. ನಾನು ಹೋದಂಥ ಮನೆಯವರು ಸಾಲ ಮಾಡಿಲ್ಲ, ಭಾಳ ನೆಮ್ಮದಿಲಿ ಎಲ್ಲಡಿಕೆ ಹಾಕ್ಕೊಂಡು ಗಂಡ ಹೆಂಡತಿ ಮಕ್ಕಳು ಭಾಳ ನೆಮ್ಮದಿಲಿದ್ದಾರೆ.
ತಣ್ಣಗೆ ಸೊ ಮಾಡಲಿಕ್ಕೆ ಅವಕಾಶ ಇದೆ. ಸರ್ ನಮಸ್ಕಾರ, ನನ್ನ ಹೆಸರು ಹಳ್ಳಿ ರೈತ ಅಂಬರೀಷ್ ಅಂತೇಳಿ. ಮೊದಲನೇದಾಗಿ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳು ಸಲ್ಲಿಸ್ತೇನೆ ಸರ್. ಇಡೀ ರಾಜ್ಯದಲ್ಲಿ ಹಳ್ಳಿ ರೈತರು ಹೆಣ್ಮಕ್ಳು ಇವತ್ತು ಅನೇಕರು ದೇವಸ್ಥಾನಗಳಿಗೆ ಹೋಗೋ ಪದ್ಧತಿ ಸ್ಟಾರ್ಟ್ ಆಗಿದೆ. ಯಾಕಂದರೆ ಅದನ್ನು ನೀವು ಶಕ್ತಿ ಯೋಜನೆ ಅಂತ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಸರ್, ಅದರಿಂದಾನೇ ಇವತ್ತು ಹಿಂದುತ್ವ ಅನ್ನೋದು ಜಾಸ್ತಿ ಆಗ್ತದೆ ಒಂದು. ಆಮೇಲೆ ಈಗ ಯೂರಿಯಾದ ಬಗ್ಗೆ ಮಾತಾಡಿದ್ರಲ್ಲ ಸರ್, ಸೊ ಯೂರಿಯಾ ಬಗ್ಗೆ ಆಧಾರ್ ಕಾರ್ಡಲ್ಲಿ ಏನು ಆಗ್ತಾ ಇದೆ ಕೊಡ್ತಾ ಇದ್ದಾರೆ. ಸೊ ಪಾಣಿ ತೊಗೊಂಡು ಕೊಟ್ಟರೆ ಸ್ವಲ್ಪ ಸ್ಕ್ಯಾಮ್ ಕಮ್ಮಿ ಆಗುತ್ತೆ ಸರ್. ಯಾಕಂದರೆ ನಮ್ಮ ಮನೇಲಿ 4 ಜನ ಇರ್ತಾರೆ ಅಂದ್ಕೊಳ್ಳಿ, 4 ಜನ ಆಧಾರ್ ಕಾರ್ಡ್ ತೊಗೊಂಡು 4 ಯೂರಿಯಾಗಳನ್ನ ನಾನು ತೊಗೊಂಡು ಮನೇಲಿ ಎತ್ತಿಟ್ಟಿರ್ತೀನಿ. ಸೊ ಅದರಿಂದ ನನಗೆ ಬೇಕಾಗಿರೋದು ಬರೀ 2 ಚೆಲ್ಬಿಟ್ಟು 2 ಅಲ್ಲೇ ಇಟ್ಟಿರ್ತೀನಿ. ಯಾರ ನಾಳೆ ಸ್ಕೇರ್ಸಿಟಿ ಆಗ್ಬೋದು ಅಂತ ಅಂದಾಜು ಮಾಡ್ಕೊಂಡು ಅಡ್ವಾನ್ಸ್ ಅದೊಂದು ಪಾಣಿ ನೋಡ್ಕೊಂಡು ಕೊಡಿ ಅಂತ. ಹೌದು ಸರ್, ಅದೊಂದು. ಆಮೇಲೆ ಈ ಔಷಧಿಗಳಲ್ಲಿ ದೊಡ್ಡ ಮಾಫಿ ಆಗ್ತಾ ಇದೆ ಸರ್. ರೈತರಿಗೆ ನಾವು ಔಷಧಿ ಹೋಗ್ಬೇಕಂದ್ರೆ ನಮ್ಗೆ GST ಬಿಲ್ ಕೊಡಲ್ಲ ಅವರು. ಕಾಮನ್ ಆಗಿ ಹಂಗೆ ಕೋರ್ ಕಟ್ಬಿಟ್ಟು ಯಾವುದೊಂದು ಚೀಟಿಯಲ್ಲಿ ಕೊಟ್ಬಿಟ್ಟು ಹಂಗೆ ಕಳಿಸ್ಬಿಡ್ತಾರೆ. ಸೊ ಆ ದೃಷ್ಟಿಯಿಂದ ಅವ್ರ ಮೇಲೆ ಸ್ವಲ್ಪ ಹೆಚ್ಚಿಗೆ ಗಮನ ಇರಲಿ ಸರ್ ಅಂತ ಮನವಿ ಮಾಡ್ಕೊತೀವಿ. ಆಧಾರದ ಮೇಲೆ ಕೊಡ್ತಾ ಇಲ್ಲ, RTC ಮೇಲೆ ಕೊಡೋದು. ಎಲ್ಲರ ಕಡೆ ಕೊಟ್ಟಿದ್ರೆ ನಾನು ತಕ್ಷಣ ಅದನ್ನು ಸ್ಟಾಪ್ ಮಾಡಿ RTC ಮೇಲೆ ಕೊಡಲಿಕ್ಕೆ ಡೈರೆಕ್ಷನ್ ಕೊಡ್ತೀನಿ. ನೀವು ಹೇಳ್ದಂಗೆ ಆಮೇಲೆ ಕೇಸಸ್ ಇದೆಯಲ್ಲ, ಈ ಔಷಧಿ ಇರ್ಬೋದು, ಫರ್ಟಿಲೈಸರ್ಸ್ ಇರ್ಬೋದು, ಈ ಯಾರು ಇಲ್ಲಿ ಇದನ್ನು ತಪ್ಪು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಸೀರಿಯಸ್ ಆಗಿ ನಾವು ಲೈಸೆನ್ಸ್ ರದ್ದು ಮಾಡ್ತಾ ಇದ್ದೀವಿ, ಕೇಸು ದಾಖಲೆ ಮಾಡ್ತಾ ಇದ್ದೀವಿ, ಕ್ರಮ ಆಗುತ್ತದೆ. ಕಾಲ್ಸತ್ತೆ ಸ್ವಲ್ಪ ಅವಾಯ್ಡ್ ಮಾಡಿ. ಅದೆಲ್ಲೂ ಆಗ್ದಂಗೆ ನೋಡ್ಕೊತಾ ಇದ್ದೀವಿ. ಸರ್, ರಾಜ್ಯದಲ್ಲಿ ಇತ್ತೀಚೆಗೆ ಮಳೆ ಜಾಸ್ತಿಯಾಗಿ ಅನಾವೃಷ್ಟಿಯಿಂದ ರೈತರದ್ದು ಬೆಳೆ ಭಾಳ ಹಾಳಾಗಿದೆ. ಹೌದು. ಅದಕ್ಕೆ ನಿಮ್ಮ ಸರ್ಕಾರದಿಂದ ಒಂದು ಎಕರೆಗೆ ಎಷ್ಟು ಪರಿಹಾರ ಕೊಡ್ತಾ ಇದ್ದೀರಿ? ಅದು ಡಿಪೆಂಡ್ ಅಪಾನ್ ಬೆಳೆ ಮೇಲೆ ಹೋಗುತ್ತೆ. ವೆಟ್ಲ್ಯಾಂಡ್ ಬೆಳೆ, ಡ್ರೈಲ್ಯಾಂಡ್ ಬೆಳೆ ಹೋಗುತ್ತೆ. NDRF, SDRF ಅಂತ ಒಂದು ಸ್ಕೀಮ್ ಇದೆ, ಅದರ ಆಧಾರದ ಮೇಲೇ ಕೊಡಬೇಕಾಗತ್ತೆ. ಸರ್ವೆ ಮಾಡಲಿಕ್ಕೆ ಮೊನ್ನೆ ನಾನು, ಮುಖ್ಯಮಂತ್ರಿಗಳು, ರೆವಿನ್ಯೂ ಮಿನಿಸ್ಟ್ರು, ಉಳಿದಂಥ ಅನೇಕ ಸಚಿವರು, ಎಲ್ಲ ಜಿಲ್ಲಾ ಸಚಿವರು ಸಹ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಡಿದ್ದೀವಿ. 10 ದಿವಸ ಟೈಮ್ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಡ್ಯಾಮೇಜ್ ಇದೆ ಅದನ್ನೆಲ್ಲ ಜಾಯಿಂಟ್ ಸರ್ವೆ ಮಾಡಿ ರಿಪೋರ್ಟ್ ಕೊಟ್ಟರೆ ಪರಿಹಾರ 11ನೇ ದಿನದಿಂದ ಕಮೆನ್ಸ್ ಮಾಡ್ತೀವಿ ಅಂತ. ನಮ್ಮಲ್ಲಿ ಇನ್ಶೂರೆನ್ಸನ್ನು ಸಹ ಅದರಲ್ಲಿ ಕೊಡ್ತೀವಿ. 5 ಲಕ್ಷ ಹೆಕ್ಟೇರ್ಸ್ ಬಹುಶಃ ಅಂದಾಜು ನಾವು ಕೃಷಿ ಹಾಳಾಗಿದೆ. ತೋಟಗಾರಿಕೆಯೂ ಸಹ 70-80 ಸಾವಿರ ಹೆಕ್ಟೇರ್ಸು ಲಾಸ್ ಆಗಿದೆ. ಅದಕ್ಕೆಲ್ಲ ಒಂದು ಕಡೆ ಪರಿಹಾರ. ಕಳೆದ ಬಾರಿ ನಾವು ಗುಲ್ಬರ್ಗದಲ್ಲಿ 600 ಕೋಟಿ ಇನ್ಶೂರೆನ್ಸಲ್ಲಿ ಪರಿಹಾರ ಕೊಡಿಸಿದ್ದೀವಿ. ಈ ಬೆಳೆನ ಅಷ್ಟೇ 600 ಕೋಟಿ ಪರಿಹಾರ ಕೊಟ್ಟಿದ್ದೀವಿ. ಈ ಸಲ ಸಹ ಇನ್ಶೂರೆನ್ಸ್ನಲ್ಲೂ ಕೊಡ್ತೀವಿ. ಸೊ ಇನ್ಶೂರೆನ್ಸ್ ಇಲ್ಲದೇ ಇರತಕ್ಕಂಥವ್ರಿಗೆ NDRFನಲ್ಲಿ, SDRFನಲ್ಲಿ ಕೊಡ್ತೀವಿ. ಯೂರಿಯಾ ಕಾಳಸಂತೆಯಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿದ್ದನ್ನ ಮಾರಾಟಕ್ಕೆ ಈ ಸರ್ಕಾರ ಅವಕಾಶ ಮಾಡಿಕೊಡ್ತದೆ. ಅನ್ಯ ರಾಜ್ಯಕ್ಕೆ ಯೂರಿಯಾ ಹೋಗಿ ಲೋಡ್ ಗಟ್ಟಲೆ ಹೋಗುತ್ತೆ. ಇದು ಯಾರ್ದು ವೈಫಲ್ಯ ಸರ್? ತಪ್ಪು ತಿಳ್ಕೊಬೇಡ. ಸೊ ಈಗ ಕೇಳಿಲಿ, ಒಂದು ನಿಮಿಷ ಹೇಳ್ತೀನಿ ಕೇಳು. ಈಗ ಹಿಂಗೇನೆ ಒಬ್ಬರು ನಿಮ್ಮ ಸುಧಾಕರ್ ಅಂತ ಮಂತ್ರಿಗಳು, MP ಗಳು ಮಾತನಾಡಿದರು. ಇದಕ್ಕೋಗ್ತದೆ ಅಂಥದ್ದು ಕೇರಳಗೆ ಸರ್? ಅಲ್ಲ, ಕೇರಳ ಅಲ್ಲ, ನೇಪಾಳಕ್ಕೆ ಹೋಗುತ್ತೆ, ಕೇಳಿದ್ರು ಬಾಂಗ್ಲಾದೇಶಕ್ಕೆ ಹೋಗುತ್ತೆ ಅಂತ. ಬಾಂಗ್ಲಾದೇಶ ಯಾರು ಕಂಟ್ರೋಲ್ ಮಾಡೋರು? ಬಾರ್ಡ್ರನ್ನ ಕರ್ನಾಟಕ ರಾಜ್ಯ ಕಂಟ್ರೋಲ್ ಮಾಡುತ್ತಾ? ಸೊ ಕೇಂದ್ರ ಸರ್ಕಾರ ಕಂಟ್ರೋಲ್ ಮಾಡಬೇಕಾಗತ್ತೆ. ಈ ಬಾರ್ಡ್ರನ್ನ ಕಾಯೋರು ಕೇಂದ್ರ ಸರ್ಕಾರದ ಯೋಧರು, ರಾಜ್ಯ ಸರ್ಕಾರ ಅಲ್ಲ. ಬಟ್ ನಾವು ಈ ವರ್ಷ ಹಾಕಿರೋ ಕೇಸು ಕಳೆದ ಎಲ್ಲ ವರ್ಷಕ್ಕಿಂತ ಹೆಚ್ಚು ಕೇಸ್ ಹಾಕಿದ್ದೀವಿ. ಸೊ ಈ ವರ್ಷ ಅಂಗಡಿಗಳಲ್ಲಿ ಯಾರು ತಗೋತಾರೆ ಅಂಗಡಿಗಳಲ್ಲಿ ಸೇಲ್ ಮಾಡಬೇಕು. ಅವ್ರ ಪಕ್ಕಕ್ಕೆ ತೊಗೊಳೋಂಗಿಲ್ಲ ಅಂತಿದೆ, ಅಷ್ಟನ್ನು ಮಾತ್ರ ನಾವು ವಾಚ್ ಮಾಡಲಿಕ್ಕೆ ಅವಕಾಶ ಇರೋದು. ಬಟ್ ಆದರೆ ಈ ಕಂಪ್ನಿಗಳಿಂದ ನೇರವಾಗಿ ರಿಟೇಲ್ ಶಾಪ್ನವ್ರು ತೊಗೊಳ್ತಾರಲ್ಲ, ಅದು ಮಂಗಳೂರಲ್ಲಿರೋದನ್ನ ನಾವು ಬೆಂಗಳೂರು ತರೋಕ್ಕಾಗಲ್ಲ, ಅಥವಾ ಬೆಂಗಳೂರಲ್ಲಿರೋದನ್ನ ರಾಯಚೂರಿಗೆ ತೊಗೊಳೋಕ್ಕಾಗ್ತಾಯಿಲ್ಲ. ಬಟ್ ಇವೆಲ್ಲ ಗೊಬ್ಬರದ ಯಾವ ರೀತಿ ಮಾನಿಟ್ರ್ ಮಾಡಬೇಕು ಅನ್ನೋದು ಅಷ್ಟೇ ಲಿಮಿಟೇಷನ್ ಇರುತ್ತೆ. ನಾವು ಈ ಬಾರಿ ನಮ್ಮದು ವಿಜಿಲೆನ್ಸ್ ಇದೆ, ಜೊತೆಗೆ ಪೊಲೀಸ್ನವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಯವರು ಸಹ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಎಲ್ಲೇ ಯಾವುದೇ ಕಾಳಸಂತೆನಲ್ಲಿ ಮಾರೋದು ಅಥವಾ ಇಲ್ಲ ಹೊರಗಡೆ ಜಿಲ್ಲೆಯಿಂದ ಜಿಲ್ಲೆಗೆ ಸಪ್ಲೈ ಮಾಡ್ತಕ್ಕಂಥದ್ದು ಯಾವುದು ಬಂದ್ರೂ ಈ ಸಲ ನಂಬರ್ ಆಫ್ ಕೇಸಸ್ ಜಾಸ್ತಿ ಹಾಕ್ತೀವಿ, ಲೈಸೆನ್ಸ್ ರದ್ದು ಮಾಡ್ತಿದ್ದೀವಿ, ದಂಡ ಹಾಕಿದ್ದೀವಿ. ಯಾವುದು ಮುಲಾಜಿಲ್ದಲೆ ಕೃಷಿ ಸಚಿವನಾಗಿ ಅತ್ಯಂತ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ. ನಾನು ಅಪ್ರಿಷಿಯೇಟ್ ಮಾಡಬೇಕು ಅಂತ ಕೇಳಲ್ಲ, ನನ್ನ ಕರ್ತವ್ಯ, ನಾನು ಒಬ್ಬ ಕೃಷಿಕನ ಮಗ. ಸೊ ಜನರಿಗೆ ಒಳ್ಳೇದಾಗಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ಸೊ ನಾನು ಯಾವುದೋ ಒಂದು ತಲೆಯೊಳಗೆ ಇಟ್ಕೊಂಡು ಹೇಳ್ತಾ ಇಲ್ಲ ನಿನಗೆ, ನಮ್ಮ ಕೈಯಲ್ಲಿ ಅದು ಶಕ್ತಿ ಮೀರಿ ಮಾಡ್ತಾಯಿದ್ದೀವಿ. ನಮಸ್ಕಾರ ಅಣ್ಣ, ಬಸವರಾಜು ಬಜರಂಗದಳ ವಿಭಾಗ ಸಭೆ ಜೊತೆ ಮೈಸೂರು. ನೀವು ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವ್ರನ್ನ ಆಯ್ಕೆ ಮಾಡಿದಿರಿ. ಇಡೀ ಜೀವನ ಪರ್ಯಂತ
ಮುಸ್ಲಿಂ ಕಟ್ಟುಪಾಡುಗಳನ್ನ ವಿರೋಧಿಸಿ ಬುರ್ಕಾ ಹಾಕೋದನ್ನ ವಿರೋಧಿಸಿ ತನ್ನ ಇಡೀ ಜೀವನದಲ್ಲಿ ಅವರು ಬುರ್ಕಾ ಹಾಕದಂತೆ ಅದನ್ನು ವಿರೋಧಿಸ್ಕೊಂಡು ಬಂದಂಥವ್ರು. ಅಂಥ ಮಹಿಳೆನ ಮುಸ್ಲಿಂ ಪ್ರಗತಿಪರ ಮಹಿಳೆನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿರ್ತಕ್ಕಂಥದ್ದು ನನ್ನ ವೈಯಕ್ತಿಕವಾಗಿ ನಾನು ಸ್ವಾಗತಿಸ್ತೀನಿ. ಕಾರಣ ಏನಪ್ಪ ಅಂತಂದರೆ ಮುಸ್ಲಿಂ ಕಟ್ಟುಪಾಡುಗಳನ್ನ ಅಷ್ಟು ಕಟ್ಟುನಿಟ್ಟಿನ ಸಂಪ್ರದಾಯಬದ್ಧ ಒಂದು ಆಚರಣೆ ಒಳಗಡೆ ಅದನ್ನು ವಿರೋಧಿಸ್ತಾ ಇರೋಂಥವರಲ್ಲಿ ಈ ಮಹಿಳೆ ಪ್ರಥಮವಾಗಿ ಅದನ್ನು ವಿರೋಧಿಸಿದಂಥವ್ರು. ಕಾರಣ ನೆಕ್ಸ್ಟ್ ಏನಪ್ಪ ಅಂದರೆ ಮುಂದೆ ಅವರ ಆ ಉದ್ಘಾಟನೆ ಮಾಡಲಿ, ಆದರೆ ಹಿಂದೂ ಧಾರ್ಮಿಕ ಆಚರಣೆನ ನಮ್ಮ ಪದ್ಧತಿಗೆ ಅನುಗುಣವಾಗಿ ನಮ್ಮ ಸರ್ಕಾರ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಹಿಂದೆನೂ ಆಲ್ರೆಡಿ ಮುಸ್ಲಿಮ್ಸು ಒಬ್ಬರನ್ನ ನಮ್ಮ ನಿಸಾರ್ ಅಹಮದ್ ಅವ್ರನ್ನ ಉದ್ಘಾಟನೆ ಆಗಿದೆ. ಅದಕ್ಕಿಂತ ಹಿಂದೆ ಟಿಪ್ಪು ಅವರು ಆ ಕಾಲದಲ್ಲೇ ಅದನ್ನು ರಾಜರ ಕಾಲದಲ್ಲೇ ಮೆರವಣಿಗೆ ಎಲ್ಲ ಮಾಡಿದ್ದಾರೆ. ಅದರಿಂದ ಆಮೇಲೆ ನಾವು ಎಲ್ಲ ಸಮುದಾಯದ ದೇಶ, ಸೆಕ್ಯುಲರ್ ಕಂಟ್ರಿ ಅಂತಲೇ ನಮ್ಮ ಭಾರತಕ್ಕೆ ಒಂದು ಪ್ರಪಂಚದಲ್ಲಿ ಇರ್ತಕ್ಕಂಥ ಹೆಸರು. ಹಾಗಾಗಿ ಇದೊಂದು ನೀವು ಆಲೇ ಸ್ವಾಗತ ಮಾಡಿರೋದ್ರಿಂದ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋಕ್ಕೆ ಹೋಗಲ್ಲ. ಬಟ್ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಒಂದು ಇಲಾಖೆ ಇದೆ, ಒಂದು ಚಾಮುಂಡೇಶ್ವರಿ ನಿಗಮ ಇದೆ, ಅದು ನೋಡ್ಕೊತಾರೆ. ಆದರೂ ಒಂದು ಮಾತು ಅರ್ಥ ಮಾಡ್ಕೋಬೇಕು ಚಲರಾಯಸ್ವಾಮಿ ಅವರೇ, ಕಾಂಗ್ರೆಸ್ ಇರೋದಕ್ಕಿಂತ ಮುಂಚೆ, ಸಂವಿಧಾನ ಇರೋದಕ್ಕಿಂತ ಮುಂಚೆ, ಪ್ರಜಾಪ್ರಭುತ್ವ ಇರೋದಕ್ಕಿಂತ ಮುಂಚೆಯಿಂದಲೂ ಚಾಮುಂಡಿ ಇದ್ಲು. ಚಾಮುಂಡಿ ಏನು ಇಂಥವ್ರು ಬನ್ನಿ ಇಂಥವ್ರು ಬರಬೇಡಿ ಅಂತ ಹೇಳುವ ದೇವತೆ ಅಲ್ಲ. ಆದರೆ ಬಾನು ಮುಷ್ತಾಕ್ ಅವರಿಗೆ ವಿಗ್ರಹ ಆರಾಧನೆಯ ಬಗ್ಗೆ ರಿಸರ್ವೇಷನ್ಸ್ ಇದ್ದಾವೆ. ಅವರ ಧರ್ಮದ ಕಾರಣಕ್ಕೆ ಸಹಜ ಕೂಡ ಅದು. ಅವ್ರ ಧರ್ಮದಲ್ಲಿ ವಿಗ್ರಹಗಳನ್ನು ಆರಾಧನೆ ಮಾಡೋ ಹಂಗಿಲ್ಲ. ಅವರು 2023ರಲ್ಲಿ ಭಾಷಣ ಒಂದು ಮಾಡಿರದೇ ಹೋಗಿದ್ರೆ ಚಪ್ಪಾಳೆ ತಟ್ಟಿ ಎಲ್ಲರೂ ಸ್ವಾಗತ ಮಾಡಿಬಿಡ್ತಿದ್ರು. ಈಗ ಈ ಕೆ ಎಸ್ ನಿಸಾರ್ ಅಹಮದ್ ಅವ್ರ ಬಗ್ಗೆ ಯಾರು ಮಾತಾಡೋಕ್ಕಾಗತ್ತಾ? ಅಲ್ಲ, ಒಂದು ನಿಮಿಷ ಕೆ ಎಸ್ ನಿಸಾರ್ ಅಹಮದ್ ಅವ್ರ ಬಗ್ಗೆ ಯಾರು ಮಾತಾಡೋಕ್ಕಾಗತ್ತಾ? ನೀವು ಇವ್ರನ್ನ ಮುಸ್ಲಿಮರನ್ನ ಹೆಂಗ್ರಿ ಆರಿಸಿದ್ರಿ ಅಂತ? ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ ಅಂತ ಬರೆದಂಥವ್ರು ಅವರು. ಅಂಥ ಹಾಡುಗಳನ್ನು ಬರೆದಂಥವ್ರು ಅವ್ರ ಹತ್ರ ಯಾಕೆ ದಸರಾ ಉದ್ಘಾಟನೆ ಮಾಡಿದ್ರಿ ಅಂತ ಯಾರೂ ಕೇಳೋದಿಲ್ಲ. ಅಷ್ಟು ಮೂರ್ಖರು ಯಾರೂ ಇಲ್ಲ ಅಂತ ಅನ್ಕೊಳ್ತೀನಿ. ಇದ್ರೆ ಅವ್ರು ನಿಜವಾಗ್ಲೂ ಮೂರ್ಖರೇ. ಆದರೆ ಬಾನು ಮುಷ್ತಾಕ್ ಅವರಿಗೆ ರಿಸರ್ವೇಷನ್ಸ್ ಇದೆ ರೀ. ಅವರು ಕನ್ನಡವನ್ನು ಯಾಕೆ ಭುವನೇಶ್ವರಿ ಅಂತೀರಿ? ಯಾಕೆ ಅದಕ್ಕೊಂದು ವಿಗ್ರಹ ಮಾಡ್ತೀರಿ? ಧ್ವಜದಲ್ಲಿ ಯಾಕೆ ಅರಿಶಿನ ಕುಂಕುಮ ಇರಬೇಕು? ನೀವು ಅರಿಶಿನ ಕುಂಕುಮ ಇಟ್ಟರೆ ನನ್ನಂಥವ್ರು ಎಲ್ಲ ಹೋಗ್ಬೇಕು ಅಂತ ಕೇಳಿದವರು. ಆದ್ದರಿಂದ ಈ ಪ್ರಶ್ನೆಗಳು ಬಂದು ಅಷ್ಟೇ. ಕೆಲವು ಅವರ ಸ್ಟೇಟ್ಮೆಂಟ್ಗಳು ಇದರ ಕಾರಣಕ್ಕೆ ಕೆಲವು ಬಂದಿದೆ ಅಂತ ಹೇಳ್ತಿರೋದು. ಬಟ್ ಆದರೆ ಪ್ರತಾಪ್ ಸಿಂಹ ವಿರೋಧ ಮಾಡೋದು ಅದಕ್ಕೋಸ್ಕರ ಅಲ್ಲ. ಪ್ರತಾಪ್ ಸಿಂಹ ವಿರೋಧಕ್ಕೋಸ್ಕರ ವಿರೋಧ ಮಾಡ್ತಾರೆ. ಮತ್ತು ಅವರು BJPಯವರು ಸ್ವಲ್ಪ ದೂರ ಇಟ್ಟವ್ರೆ, ಮತ್ತೇನಾದ್ರು ಹತ್ರ ಆಗಬೇಕು ಅನ್ನೋಕ್ಕೋಸ್ಕರ ಅವರು ವಿರೋಧ ಮಾಡ್ತಾರೆ. ಬಟ್ ನೀವು ಹೇಳ್ತಾ ಇರ್ತಕ್ಕಂಥದ್ರಲ್ಲಿ ನಾನು ಅದನ್ನು ತಪ್ಪು ಸರಿ ಅಂತ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ. ಈಗ ಅವರು ಬಹುಶಃ ಇದಕ್ಕೆ ಒಪ್ಪಿರೋದ್ರಿಂದ ಬದಲಾವಣೆ ಆಗಿರ್ಬೋದು. ಬಟ್ ದಸರಾ ವೇದಿಕೆಯ ಮೇಲೆ 2 ವರ್ಷದ ಹಿಂದಿನ ನನ್ನ ಆಲೋಚನೆಗೂ ಈಗಿನ ಆಲೋಚನೆಗೂ ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ರೆ ಮುಗಿದೋಗುತ್ತೆ. ಈಗ ಮನಸ್ಥಿತಿ ಮನಸ್ಥಿತಿ ಅದೇ ಇದ್ರೆ ಕರ್ದಾಗ್ಲೇ ಅಲ್ಲಲ್ಲ, ಮನಸ್ಥಿತಿ ಅದೇ ಇದ್ರೆ ಕರ್ದಾಗ್ಲೇ ನಾನು ಒಪ್ಪಲ್ಲ ಅಂತ ಹೇಳ್ತಿದ್ರು. ಅದರಿಂದ ನಾವು ಈಗ ಅಡ್ವಾನ್ಸ್ ಆಗಿ ಅವ್ರು ಒಪ್ಪಿ ಬರ್ತಾ ಇರೋದ್ರಿಂದ ಅಲ್ಲಿ ಬಂದು ನಾನು ಅದು ಮಾಡಲ್ಲ ಇದು ಮಾಡಲ್ಲ, ನಾನು ಅಲ್ಲಿ ನಿಂತ್ಕೊಳ್ಳಲ್ಲ ಇಲ್ಲಿ ನಿಂತ್ಕೊಳ್ಳಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಬಹುಶಃ ಅವರು ಒಂದು ಸಾಧಕರ ಸ್ಥಾನದಲ್ಲಿದ್ದಾರೆ. ಅವ್ರಿಗೆ ಗೌರವ ಸಲ್ಲಿಸಬೇಕಾದಂಥದ್ದು ನಮ್ಮೆಲ್ಲರ ಕರ್ನಾಟಕದ ಕನ್ನಡಿಗರ ಕರ್ತವ್ಯ. ಅದಕ್ಕೋಸ್ಕರ ಅವ್ರಿಗೊಂದು ಅವಕಾಶ. ನಮಸ್ಕಾರ ಸರ್, ನನ್ನ ಹೆಸರು ನಜ್ಮಾ ಅಂತ. ಈ ಮದ್ದೂರಲ್ಲಿ ಗಲಾಟೆ ಆಗಿರೋದನ್ನು ಟಿವಿಯಲ್ಲಿ ತೋರಿಸಿದ್ರು, ಗಲಾಟೆ ಆಯಿತು. ಅದೇ ರಾಯಚೂರಲ್ಲಿ ಒಂದು ಗಲಾಟೆ ಆಯಿತು. ಅದನ್ನ ಯಾಕೆ BJP ಅವರೆಲ್ಲ ಹೋಗಿ ಹೋರಾಡಿಲ್ಲ? ಅಲ್ಲಿ ಯಾಕೆ ಪ್ರೊಟೆಸ್ಟ್ ಮಾಡಿಲ್ಲ? ರಾಯಚೂರಲ್ಲೂ ಗಲಾಟೆ ಆಯಿತು, ಅಲ್ಲೂ ಕಲ್ಲು ಹೊಡೆದಿದ್ದಾರಲ್ಲ, ಇಬ್ಬರಿಗೆ ಗಾಯ ಆಗಿದೆ. ಹೌದು, ನೋಡಿ ಒಂದ್ಸರಿ ನಿಮ್ಮ ಮೀಡಿಯಾದಲ್ಲೇ ತೋರಿಸಿದ್ದಾರೆ. ಅದನ್ನ ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಯಾಕೆ ಕಾನ್ಸಂಟ್ರೇಟ್ ಮಾಡ್ತಾವ್ರೆ ಅಂತ ಪ್ರಶ್ನೆ ಬರಲಿಲ್ಲ, ನಾನು ಹೇಳಲಿಕ್ಕೆ ಹೋಗಲಿಲ್ಲ. ಅದಕ್ಕೆ ಮಂಡ್ಯ ವಿಶೇಷವಾಗಿ ಸಂಘಟನೆಯವ್ರನ್ನ ಯಾಕೆ ಉಪಯೋಗಿಸ್ಕೊತಾ ಇದ್ದಾರೆ BJP ಆಗಲಿ JDS ಆಗಲಿ ಅಂತ ಅಂದರೆ, ಮಂಡ್ಯದಲ್ಲಿ ಭಾಳ ಪ್ರಯತ್ನ ಮಾಡಿದ್ರು BJP ಸಕ್ಸಸ್ ಆಗಲಿಕ್ಕೆ. ನಮ್ಮ ಅಶೋಕರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಅವಾಗ ನಮ್ಮ ಅಂಬರೀಷ್ ಅವರು ಕಾಂಗ್ರೆಸ್ನ ಮಂತ್ರಿಯಾಗಿದ್ದರು ಅಂತ ಕಾಣುತ್ತೆ, ಅಥವಾ ಇಲ್ಲ MLA ಆಗಿ MP ಇದ್ದರು ಬಹುಶಃ. ಆ ಟೈಮ್ನಲ್ಲಿ ನಾನು ಅವಾಗ ಜನತಾ ದಳದಲ್ಲಿದ್ದೆ. ಒಂದು ಎಕ್ಸಾಂಪಲ್ ಮಾಡ್ಕೊಂಡು ಒಂದು ಕ್ಷೇತ್ರಕ್ಕೆ ಕಾಂಗ್ರೆಸ್ ಕ್ಯಾಂಡಿಡೇಟೇ ಆಗ್ತಂಗೆ BJPಯಿಂದ ಕಂಟೆಸ್ಟ್ ಮಾಡಿಸಿ ಪ್ರಯತ್ನ ಮಾಡಿದ್ರು ಸಕ್ಸಸ್ ಆಗಬೇಕು ಅಂತ. ಗೆಲ್ಲಿಲ್ಲ. ಸೊ ಜನತಾ ದಳನೇ ಗೆಲ್ತವಾಗ. ಸೊ ಏನಾಗಿದೆ ನೆಕ್ಸ್ಟು, ಸೊ ಹಳೆ ಮೈಸೂರಿನಲ್ಲಿ ಮಂಡ್ಯದಲ್ಲೇ ಒಂದು ಪ್ರಾರಂಭ ಆಗ್ತಾ ಇಲ್ಲ ಅನ್ನೋದು ಅವ್ರಿಗೆ ನೋವು ದುಃಖನೋ. ಸೊ ಮಂಡ್ಯದಲ್ಲಿ ಏನಾದರೂ ಓಡ್ ಬಂದುಬಿಡ್ತಾರೆ ಅಂತೂ ಏನಾದ್ರು ಮಾಡಬೇಕು, BJP ಕಟ್ಟಬೇಕು ಅಂತ. ಜೊತೆಗೆ JDS BJP ಒಂದಾಗಿದೆ.
JDS ಇತಿಹಾಸದಲ್ಲಿ ಏನಾಗಿದೆ, ಒಂದು ಎಲೆಕ್ಷನಲ್ಲಿ ಒಂದಾದರೆ ನೆಕ್ಸ್ಟ್ ಎಲೆಕ್ಷನ್ಗೆ ಯಾವತ್ತೂ ಆ ಜೊತೆಲಿ ಉಳಿದಿಲ್ಲ ಇಲ್ಲಿವರೆಗೆ ಇತಿಹಾಸದಲ್ಲಿ ಗೊತ್ತಿರ್ತಕ್ಕಂಥ ವಿಚಾರ. ಕಾಂಗ್ರೆಸ್ ಜೊತೆಲೂ ಅಲಯನ್ಸ್ ಆಗಿದೆ, BJP ಜೊತೆಲೂ ಅಲಯನ್ಸ್ ಆಗಿದೆ. ಯಾವಾಗ ಪ್ರಾರಂಭದಲ್ಲಾದದ್ದು ಎಂಡಿಗೆ ಉಳಿದಿಲ್ಲ. ಸೊ ಆದರೆ ಮುನ್ನೆಚ್ಚರಿಕೆಗೆ ಅವ್ರಿಗೆ ಏನಾರು ಮಾಡಿ ಇಲ್ಲಿ ಪಕ್ಷ ಕಟ್ಟುವಂಥ ಕೆಲಸವನ್ನು BJP ಅವ್ರು ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಹುಡುಗರೆಲ್ಲ ಅದಕ್ಕೋಸ್ಕರ ಪಕ್ಷ ಕಟ್ಟಕ್ಕೆ ಹೋಗ್ಬೇಡ್ರಪ್ಪ, ವ್ಯವಸ್ಥೆಯಲ್ಲಿ ನೀವು ಒಳ್ಳೆಯದನ್ನು ಆಲೋಚನೆ ಮಾಡಿ ತೀರ್ಮಾನ ತಗೊಳ್ಳಿ ಅಂತ ಹೇಳೋದು. ಚಲನಸ್ವಾಮಿ ಅವರೇ, ರಾಜ್ಯದ ರಾಜಕಾರಣದ ಸನ್ನಿವೇಶಕ್ಕೆ ಸಂಬಂಧಪಟ್ಟಂತೆ ನೀವು ಮಾತಾಡ್ತಾ ಇರೋದು ಕರೆಕ್ಟ್ ಇರಬಹುದು. ಈ ಸನ್ನಿವೇಶ ಕಾಶ್ಮೀರದಲ್ಲಿ ಇಲ್ಲ ಸರ್. ಅಲ್ಲಿ ಹಜರತ್ ಬಾಲ್ ಟೆಂಪಲ್ನಲ್ಲಿ ರಾಷ್ಟ್ರದ ಲಾಂಛನ, 3 ಸಿಂಹಗಳ ಲಾಂಛನ ಇದ್ರೆ ಅದನ್ನು ಕಲ್ಲಲ್ಲಿ ಒಡೆದು ಪುಡಿ ಮಾಡ್ತಾರೆ. ಇದು ಯಾಕೆ ಬೇಕು ಮಸೀದಿಲಿ ಅಂತ. ಈ ರಾಜಕೀಯ ಸನ್ನಿವೇಶ ಅಲ್ಲಿಲ್ಲ. ಪಕ್ಕದ ಬಾಂಗ್ಲಾದೇಶದಲ್ಲಿ ಅಲ್ಲಿ BJPನೂ ಇಲ್ಲ, ಕಾಂಗ್ರೆಸ್ಸು ಇಲ್ಲ, RSSಸು ಇಲ್ಲ, ಬಜರಂಗ ದಳನೂ ಇಲ್ಲ. ದುರ್ಗಾ ಪೂಜೆ ಪೆಂಡಲ್ಗಳನ್ನು ಪುಡಿ ಮಾಡಿಬಿಟ್ರು, ದುರ್ಗಾ ಮೂರ್ತಿಯನ್ನು ಸೇರಿದಂಗೆ. ಪಾಕಿಸ್ತಾನದಲ್ಲಿ BJP ಕಾಂಗ್ರೆಸ್ಸು ಇದೇನಾರ ಇದೆಯಾ ಅಲ್ಲಿ? ಮತ್ತು ಅಲ್ಲಿ ಯಾಕೆ ದೇವಸ್ಥಾನಗಳ ಕಥೆ ಹಂಗಾಗುತ್ತೆ? ಅಫ್ಘಾನಿಸ್ತಾನದಲ್ಲಿ ರೀ ಬುದ್ಧನ ಮೂರ್ತಿಗಳು, ವರ್ಲ್ಡ್ ಹೆರಿಟೇಜ್ ಸೆಂಟರ್, ಯುನೆಸ್ಕೋ ಹೆರಿಟೇಜ್ ಸೆಂಟ್ರು, ರಾಕೆಟ್ ಇಟ್ಟು ಉಡಾಯಿಸ್ಬಿಟ್ರು. ನೀವು ರಾಜ್ಯದ ರಾಜಕಾರಣಕ್ಕೆ ಸಂಬಂಧಪಟ್ಟಂಗೆ ನೀವೇನಾದ್ರು ಅನಲೈಸಿಸ್ ಮಾಡ್ಕೊಳ್ಳಿ. ಪ್ರಪಂಚದಲ್ಲಿ ಪ್ರಪಂಚದಲ್ಲೆಲ್ಲ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ಪ್ರಪಂಚದಲ್ಲಿ ಏನೇನಾಗ್ತಿದೆ ಅಂತ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. ಸರ್ ನಮಸ್ತೆ, ನನ್ನ ಹೆಸರು ಸುನೀಲ್ ಶಿವಾನಂದ್ ಅಂತೇಳಿ, ಯುವ ಮೋರ್ಚಾ ಬೆಂಗಳೂರು ಕೇಂದ್ರ ಜಿಲ್ಲೆ. ಒಂದು ಗಣೇಶ ಮೆರವಣಿಗೆ ಅಂದರೆ ಕಲ್ಲು ತೂರಾಟ, ಅದು ಮಸೀದಿ ಮುಂದೆನೇ. ಇಡೀ ರಾಜ್ಯದಲ್ಲಿ ಅದು ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ. ಅದು ಹಿಂದೂಗಳ ಹಬ್ಬದ ದಿವಸನೇ ಈ ಥರ ಪ್ಯಾಟ್ರನ್ ಇದೆ. 2-3 ದಿವಸ ಅವ್ರ ಹಬ್ಬ ಮಾಡ್ತಾರೆ, ನಮ್ಮವ್ರು ಶಾಂತವಾಗಿರ್ತಾರೆ. ಇದೇನಾಗ್ತಿದೆ ಅಂದರೆ, ನೀವು ಹೇಳಿದ್ರಿ ಅವ್ರು 21 ಜನನ ಅರೆಸ್ಟ್ ಮಾಡಿದ್ದಾರೆ ಅಂತ ನೀವು ಹೇಳಿದ್ರಿ. ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಸಾಲಲ್ಲ ಸರ್, ಅದಕ್ಕೆ ಯಾರು ಪ್ರಚೋದನೆ ಯಾರು ಕೊಡ್ತಾರಲ್ಲ ಸರ್, ಅವ್ರನ್ನೂ ಅರೆಸ್ಟ್ ಮಾಡಬೇಕು. ಈಗ ಬಹುಸಂಖ್ಯಾತರು ಹಿಂದೂಗಳಿರೋ ಅಂಥ ಮಂಡ್ಯ ಜಿಲ್ಲೆ ಆಗಿರ್ಬೋದು, ಇಡೀ ಇಂಡಿಯಾಗೆ ಒಂದು ಮೆಸೇಜ್ ಕಳಿಸ್ಬೇಕು. ಏನಂತ, ಮೌಲ್ವಿಗಳನ್ನ ನೀವು ಅರೆಸ್ಟ್ ಮಾಡ್ಬೇಕು ಸರ್. ಯಾರು ಪ್ರಚೋದನೆ ಸರ್, ಇಲ್ಲಿ ಒಂದು ಪ್ಯಾಟರ್ನ್ ಇದೆ. ಕಲ್ಲು ಎಸೆಯುವಂಥ ಪದ್ಧತಿ ಎಲ್ಲಿಂದ ಬಂತು? ಎಲ್ಲಿಂದ? ಇವರು ಮಸೀದಿಯಿಂದನೇ ಹೇಳ್ಕೊಡ್ತಾರಲ್ಲ ಸರ್. ಈಗ ಮಕ್ಕಳಿಗೆ ಉಗಿಯುವಂಥದ್ದು ಯಾರು ಸರ್ ಹೇಳ್ಕೊಟ್ಟಿರ್ತಾರೆ? ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಅವರ ಓಲೈಕೆ ಮಾಡ್ತಿದ್ದಾರೆ, ಇಲ್ಲ ಅಂದರೆ ಅಸಮರ್ಥ ಸರ್ಕಾರ ಅಂತ ಆಗುತ್ತೆ ಸರ್. 5 ಗ್ಯಾರಂಟಿನ ಕೊಟ್ಟಾಗ ನಿಮ್ಮ ಮೋದಿಯವರು ಸಹಿತ ಧಿಕ್ಕರಿಸಿದ್ರು. ಆರ್ಥಿಕವಾಗಿ ದಿವಾಳಿ ಆಗುತ್ತೆ ಸರ್ ಕರ್ನಾಟಕ ಅಂತ ಹೇಳಿದರು. ಒಂದು ನಿಮಿಷ ಕೇಳ್ಕೊ ತಾಳ್ಮೆಯಿಂದ. ನೀವು ಹೇಳಿದಾಗ ನಾನು ತಾಳ್ಮೆಯಿಂದ ಕೂತಿದ್ದೀನಿ. ಇವತ್ತು 5 ಗ್ಯಾರಂಟಿ ಕೊಟ್ಟು, ಈಗ ಡೆಲ್ಲಿನಲ್ಲಿ ಗ್ಯಾರಂಟಿ ಅನೌನ್ಸ್ ಮಾಡಿದವರು ಮೋದಿಯವರು, ಇವತ್ತು UPನಲ್ಲಿ ಬಿಹಾರಲ್ಲಿ ಅನೌನ್ಸ್ ಮಾಡಿದವರು ಅವರು. ಗೊತ್ತಾಯ್ತಾ? ಈ ಗ್ಯಾರಂಟಿನೂ ಕೊಟ್ಟು ಯಾವ ಥರ ಒಂದು ಸಮುದಾಯಕ್ಕೆ ಗ್ಯಾರಂಟಿ ಇದೆಯಾ? ಇವತ್ತು ಈ ಗ್ಯಾರಂಟಿ ಉಪಯೋಗ 90% ಹಿಂದೂಗಳಿಗೆ ಆಗ್ತಾ ಇರೋದು. 10 kg ಅಕ್ಕಿ ಹೋಗುತ್ತೆ ಒಬ್ಬರಿಗೆ, ಕರೆಂಟ್ ಫ್ರೀ ಇರುತ್ತೆ, ಬಸ್ ಚಾರ್ಜ್ ಫ್ರೀ ಇರುತ್ತೆ. ಸೊ ಒಂದು ನಿಮಿಷ ಕೇಳಿ, 2,000 ರೂಪಾಯಿ ದುಡ್ಡು ಹೋಗುತ್ತೆ. ದಯಮಾಡಿ ಈ ಸರ್ಕಾರ ಸಮರ್ಥವಾಗಿರೋದಕ್ಕೇ ಒಂದು ನಿಮಿಷ ಕೇಳು ಬ್ರದರ್, ತಾಳ್ಮೆಯಿಂದ. ನಾನೇ ಕೂತಿದ್ದೀನಿ, ಅವರೇ ನಿಂತವ್ರೆ, ನೀನು ಯಾಕೆ ಆ ಥರ ಬರ್ತೀನಿ? ಸ್ವಲ್ಪ ತಾಳ್ಮೆಯಿಂದ ನಾನು ಹೇಳಿದ ಮೇಲೆ ಕೇಳು. ಗೊತ್ತಾಯ್ತಾ? ಮೊನ್ನೆ ನೀನು ಹೇಳಿದೆ ಈ ಯಾರು ಹಿನ್ನೆಲೆ ಇದ್ದಾರೆ ಅಂತ. ಹಿನ್ನೆಲೆ ಇರೋರನ್ನ ತನಿಖೆ ರೂಪದಲ್ಲಿ ಬಂದಾಗ ಅವ್ರ ಮೇಲೂ ಕ್ರಮ ತಗೋತೀವಿ. ಅದು ಯಾರೇ ಇರಲಿ, ಯಾವ ಸಮುದಾಯ ವ್ಯಕ್ತಿನೇ ಇರಲಿ, ಹಿಂದ್ಗಡೆ ಪ್ರಚೋದನೆ ಇರ್ತಕ್ಕಂಥವ್ರ ಮೇಲೆ ಕ್ರಮ ತಗೋತೀವಿ. ಈ ಬೆಂಗಳೂರಿನಲ್ಲಿ ನಾವು ಈ ದೇವ್ರು ಮಾಡ್ತೀವಿ, ಇನ್ನೊಂದು ಯಾವುದೋ ಅಣ್ಣಮ್ಮ ದೇವ್ರನ್ನ, ಅಣ್ಣಮ್ಮ ದೇವ್ರನ್ನ. ಯಾಕೆ ಅಣ್ಣಮ್ಮ ದೇವಸ್ಥಾನದ ಕರಗ ಇದೆಲ್ಲ ಮಾಡಿದಾಗ ಗಲಾಟೆ ಆಗಲ್ಲ? ನೋಡೋಣ, ಯೋಚನೆ ಮಾಡೋಣ ಸ್ವಲ್ಪ. ದಯಮಾಡಿ ತಪ್ಪು ತಿಳ್ಕೊಬೇಡ. ನಾನಿಲ್ಲಿ ಕಾಂಗ್ರೆಸ್ ಒಬ್ಬ ಲೀಡ್ರಾಗಿ ಹೇಳ್ತಾ ಇಲ್ಲ. ಈ ಗಣಪತಿ ಉತ್ಸವವನ್ನು ರಾಜಕೀಯವಾಗಿ ಉಪಯೋಗಿಸ್ಕೊಳ್ಳೋದು ಬಿಡೋಕ್ಕೆ ಕೇಳು, ಯಾವ ಗಲಾಟೆನೂ ಆಗಲ್ಲ. ಸರ್ ಈಗ ಒಂದು ನಿಮಿಷ ಅಲ್ಲ, ಒಂದೇ ಶಕ್ತಿ ಯೋಜನೆ ಅವರೊಂದು ಲಾಜಿಕಲ್ ಪ್ರಶ್ನೆ ಕೇಳಿದಲ್ಲ, ಕರಗ ಉತ್ಸವದ ಮೇಲೆ ಯಾಕೆ ಗಲಾಟೆ ಆಗೋದಿಲ್ಲ ಅಂತ. ಅಂದರೆ ಅದು ಹೆಚ್ಚು ಸಾಂಪ್ರದಾಯಬದ್ಧವಾಗಿ ನಡೆಯುತ್ತೆ, ಸಾಂಪ್ರದಾಯವಾಗಿ ನಡೆಯುತ್ತೆ. ಪೊಲಿಟಿಕಲ್ ಲೀಡ್ರ್ ಎಂಟ್ರಿ ಆಗಲ್ಲ, ಪೊಲಿಟಿಕಲ್ ಪಾರ್ಟಿ ಎಂಟ್ರಿ ಆಗಲ್ಲ. ಸೊ ಎಲ್ಲ ಪಾರ್ಟಿಯವರು ಇರ್ತಾರೆ ಅಲ್ಲಿ, ಎಲ್ಲ ಪಾರ್ಟಿಯವರು ಇರ್ತಾರೆ. ಇಲ್ಲಿ ಏನಾಗಿದೆ ಇವಾಗ, ಸೊ BJPಯವರು ಯೂಸನ್ನು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವ್ರ ಪರವಾಗಿ ಈಗ ಇರಬಾರ್ದು ಅಂತಲ್ಲ. ನನ್ನ ಜೊತೆಲೂ ಒಂದಷ್ಟು ಜನ ಯೂತ್ಸ್ ಇರ್ತಾರೆ, BJP ಜೊತೆಲೂ ಯೂತ್ಸ್ ಇರ್ತಾರೆ. ಆ ಯೂತ್ಸನ್ನು ನಾವು ಯಾವ ರೀತಿ ಉಪಯೋಗಿಸ್ಕೋತೀವಿ, ಯಾವ ರೀತಿ ಅವರಿಗೆ ಸದುಪಯೋಗ ಮಾಡ್ಕೋತೀವಿ ಅನ್ನೋದು ನಮ್ಮನ್ನಲ್ಲಿರ್ತದೆ. ಪಾಪ ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಜೊತೆಲಿ ಇರ್ತಾರೆ. ಅವರನ್ನು ಇವತ್ತು ಗಣಪತಿ ಒಂದು ವಿಚಾರ, ಬೇರೆ ಈಗ ಮಾರಮ್ಮ ಪೂಜೆ ನಡೆದ್ರೆ ಇಲ್ಲ, ಅಥವಾ ಭೈರದೇವರು ಪೂಜೆ ಮಾಡಿದ್ರೆ ಇಲ್ಲ, ಶಿವನ ಪೂಜೆ ಮಾಡಿದ್ರೆ ಇಲ್ಲ,
ಗಣಪತಿ ಒಂದೇ ಯುವಕರನ್ನ ಪ್ರಚೋದನೆ ಮಾಡ್ಬೋದು. ಆದರೆ ಚಲುವರಾಯಸ್ವಾಮಿ ಅವರೇ, ಗಣೇಶನ ಸಾರ್ವಜನಿಕ ಉತ್ಸವವನ್ನು ರಾಜಕೀಯ ಜಾಗೃತಿಗೋಸ್ಕರ ಶುರು ಮಾಡಿದ ನಿಮ್ಮ ಪಕ್ಷ ಸರ್, ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಲೋಕಮಾನ್ಯ ತಿಲಕರ ಆಲೋಚನೆ ಆಗಿತ್ತದ ಸಾರ್ವಜನಿಕ ಗಣೇಶೋತ್ಸವ ಮಾಡುವ ಮೂಲಕ ರಾಜಕೀಯ ಜಾಗೃತಿ ತರಬೇಕು ಅಂತ. ಒಂದು ನಿಮಿಷ ದಯವಿಟ್ಟು. ಅವತ್ತು ಈ ದೇಶದ ಸಂಘಟನೆಗೋಸ್ಕರ ಮಾಡಿದ್ದು, ಈ ದೇಶದ ಸ್ವತಂತ್ರವನ್ನು ಪಡೀಲಿಕ್ಕೋಸ್ಕರ ಸಂಘಟನೆ ಮಾಡೋದಕ್ಕೆ ಮಾಡಿದ್ದು. ಇವತ್ತು ನಾವು ಯಾರು ಬೇರೆ ದೇಶದವ್ರು ಆಳ್ತಾ ಇಲ್ವಲ್ಲ, BJPಯವರು ಆಳ್ತಾವ್ರೆ, ಕಾಂಗ್ರೆಸ್ದವರು ಆಳ್ತಾವ್ರೆ, JDS ಅವರು ಆಳ್ತಾವ್ರೆ. ಇವತ್ತು ಯಾರಿಗೋಸ್ಕರ ಮಾಡ್ಬೇಕು ನಾವು? ಇವತ್ತು ಅದನ್ನು ನಾವು ಗಣಪತಿ ಉತ್ಸವ ಮಾಡಿದ್ರೆ ಎಲ್ಲರೂ ಹೋಗಿ ಕೈ ಮುಗಿದು ಪೂಜೆ ಮಾಡಿ ನಮಸ್ಕಾರ ಹಾಕಿ ಬರಬೇಕು. ಸಾರ್ವಜನಿಕ ಗಣೇಶೋತ್ಸವ ಬೇಡ ಅಥವಾ ಮನೆಗಳಲ್ಲಿ ಸಾಕು ಅನ್ನುವ ರೀತಿಯ ಆಲೋಚನೆ ಏನಾದ್ರು ಹುಟ್ಟಾಗ್ತಾ ಇದ್ದೀರಾ ನೀವು? ಸರ್, ನಾವು ಅದನ್ನು ಯಾವುದನ್ನು ಆಲೋಚನೆ ಮಾಡಿಲ್ಲ ಸರ್. ಇಲ್ಲ ಸರ್, ರವಿಕುಮಾರ್ ಅದು ಅವರವರು ವೈಯಕ್ತಿಕವಾದಂಥ ಧರ್ಮದ ವಿಚಾರದಲ್ಲಿ ನಾವು ಹಿಂಗೆ ಮಾಡಬೇಕು ಅಂತ ಹೇಳಲಿಕ್ಕಾಗಲ್ಲ. ನೀವು ಚಿಕ್ಕ ವಯಸ್ಸಲ್ಲಿ ಗಣೇಶ ಹಬ್ಬ ಎಲ್ಲ ಆಚರಣೆ ಮಾಡಿರ್ತೀರ ಸರ್, ಆವಾಗ ಈ ಥರ ಎಲ್ಲ ಸಮಸ್ಯೆ ಇತ್ತಾ ಸರ್? ಇರಲಿಲ್ಲ. ಈಗ ಸಡನ್ನಾಗಿ ಈ ಥರ ಕಲ್ಲು ತೂರಾಟ ಎಲ್ಲ ಅಂತ ಬಂದಾಗ ನಾವು ಯಾರ ಹತ್ರ ಹೋಗಿ ಹೇಳ ಸರ್? ನಾನು ಅದಕ್ಕೆ ಹೆಚ್ಚಿಗೆ ರಾಜಕಾರಣ ಮಾತಾಡಬಾರ್ದು ಅಂತ ಸಮಾಧಾನ ರಾಜಕಾರಣ ಅಂತ ಹೇಳಿದ್ರಲ್ಲ ಸರ್, ಈಗ ರಾಜಕಾರಣಿಗಳನ್ನ ನೀವು ಸೇರಿಸಬೇಡಿ ಅಂತ ಹೇಳ್ತೀರಾ. ನೀವು ಅಲ್ಲಿ ಅಂತ ಹೇಳಿಲ್ಲ, ಬಂದು ಪೂಜೆ ಮಾಡಿ ಹೋಗ್ಲಿ, ನಿಮ್ಮನ್ನ ಪ್ರವೋಕ್ ಮಾಡೋದು ಬೇಡ ಅಂತ. ಪ್ರವೋಕ್ ಮಾಡ್ತಾ ಇರೋದು ಯಾರು ಹೇಳಿ ಸರ್? ಕಲ್ಲು ಹೊಡೆದಾಗ ಇವ್ರು ಪ್ರವೋಕ್ ಆಗ್ತಿದ್ದಾರೆ. ಕೇಸ್ ಸರ್, ನೀವು ಕೇಸ್ ಹಾಕಿ ಪ್ಯಾಟ್ರನ್ ನೋಡಿ ಸರ್, 21 ಜನ ಆ ಕಡೆ ಇದ್ದಾರೆ, 500 ಜನ ವಿಚಾರದಲ್ಲಿ ನೋಡಪ್ಪ, ಅಶೋಕ್ ನಾನು ಒಳ್ಳೆಯ ಸ್ನೇಹಿತರೆ, ನನಗೇನು ಅಶೋಕ್ ವೈರಿ ಅಲ್ಲ. ವಿರೋಧ ಪಕ್ಷ ನಾಯಕರು ಮಾಹಿತಿ ತಗೋಬೇಕು, ಕ್ರಮ ತಗೊಂಡಿದ್ದೀವಿ. ಸಾಲದು ಇನ್ನೊಂದು ಸ್ವಲ್ಪ ಅರೆಸ್ಟ್ ಮಾಡಿ ಅದ್ರ ಹಿನ್ನೆಲೆ ಏನಾರು ಇದ್ದರೆ ಕ್ರಮ ತಗೊಳ್ಳಿ ಅಂದರೆ ದಟ್ಸ್ ಆಲ್. ನಾನೇ ಕೇಳ್ತೀನಿ ಸೀರಿಯಸ್ಸಾಗಿ. ಬಟ್ ಅದನ್ನು ಬಿಟ್ಟು 5,000 ಜನ ಕರ್ಕೊಂಡೋಗಿ ನಾವು ಹಿಂಗೆ ಅಂತೀವಿ ಅಂತ ಹಿಂಗೆ ತೊಡೆ ತಟ್ಟಿದ್ರೆ ನಿಮ್ಮ ಸಿಟಿ ವಿರೋಧ ಪಕ್ಷದಲ್ಲಿದ್ದಾಗ ನೀವು ಇದನ್ನು ಮಾಡಿಲ್ವಾ ಸರ್? ಅಲ್ಲಿ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಚಲುವರಾಯಸ್ವಾಮಿ ಅವರು ಇದನ್ನು ಮಾಡಿಲ್ವಾ ಸರ್? ನಮಸ್ತೆ. ಅಲ್ಲಲ್ಲ, ಎಲ್ಲೆಲ್ಲಿ ಹೋರಾಟ ನಡೀತಿದೆಯೋ ಎಲ್ಲ ಕಡೆ ನಿಮ್ಮ ನಾಯಕರುಗಳು ವಿರೋಧ ಪಕ್ಷದಲ್ಲಿದ್ದಾಗ ಹೋಗ್ತಾ ಇದ್ರಪ್ಪ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಲಾಸ್ಟ್ 2 ವರ್ಷದಲ್ಲಿ ನಡೆದಿರೋ ಎಲ್ಲ ಇನ್ಸಿಡೆಂಟ್ ನೋಡಿದ್ರೆ ಬಹುಸಂಖ್ಯಾತರ ಮೇಲೆ ವಿರುದ್ಧವಾಗೇ ಇದೆ. ನಾವು ಧರ್ಮಸ್ಥಳ ಆಗಲಿ, ಚಾಮುಂಡಿ ಬೆಟ್ಟ ಆಗಲಿ, ಶಿವಮೊಗ್ಗ ಆಗಲಿ, ಇವತ್ತು ನಡೆದಂಥದ್ದು ಮದ್ದೂರು ಇನ್ಸಿಡೆಂಟ್ ಆಗಲಿ, ಎಲ್ಲ ಇನ್ಸಿಡೆಂಟ್ ಕೂಡ ಬಹುಸಂಖ್ಯಾತರ ವಿರುದ್ಧವಾಗಿ ನಡೆದಂಥ ಇನ್ಸಿಡೆಂಟ್ಗಳೇ. ಈ ಥರದ ವಿಷಯಗಳು ಬಂದಾಗ ಒಂದು ಸ್ವಲ್ಪ ಗೌರ್ಮೆಂಟ್ ಜರ್ ಕೊಡಿಯತ್ತ ಸರ್? ಧರ್ಮಸ್ಥಳ ಅವರೇ ಸ್ವಾಗತ ಮಾಡಿದ್ದಾರೆ. ಇವತ್ತು ಕ್ಲಿಯರ್ ಆಗಿ ಧರ್ಮಸ್ಥಳ ಬಗ್ಗಿದ್ದಂಥ ಸಣ್ಣ ಪುಟ್ಟ ಕಾಮೆಂಟ್ಸ್ ಏನಿತ್ತು ಅದೆಲ್ಲ ಕ್ಲೋಸ್ ಆಯಿತು. ಎಲ್ಲಿ ಕ್ಲೋಸ್ ಆಗಿದೆ? ಹೌದು, ಈಗ ನಿಮಿಷ ಸೌಜನ್ಯ ಒಂದು ಕೊಲೆ ಪ್ರಕರಣದಿಂದ ಧರ್ಮಸ್ಥಳದ ಬಗ್ಗೆ ಅನೇಕರು ಮಾತಾಡ್ತಿದ್ದು ತಪ್ಪಬೇಕು ಅಂದರೆ ಅಶೋಕರು ಹೋಮ್ ಮಿನಿಸ್ಟರ್ ಆಗಿದ್ರು, ಅವತ್ತೇ ಎಂಕ್ವೈರಿ ಮಾಡಿ ಇದನ್ನು ಕ್ಲೀನ್ ಚಿಟ್ ಕೊಡ್ಬೋದಾಯಿತು. ಏನೂ ಇಲ್ಲ ಅಂದಿದ್ರೆ ಇವತ್ತೇನು ಎಂಕ್ವೈರಿ ಆಗಿ ಅದ್ರ ಬಗ್ಗೆ ಯಾವುದೇ ಥರದ ತಪ್ಪನ್ನು ಸಿಕ್ಕಿಲ್ಲ ಅಂತೇಳಿ ಮಾಹಿತಿ ಸಿಕ್ಕಿದೆಯೋ ಅದನ್ನು ಅವತ್ತೇ ಮಾಡ್ಬೋದಾಯಿತು. ಮೊದಲು ಪ್ರಾರಂಭದಲ್ಲಿ ನಾವು ಕೋರ್ಟ್ ರೆಫರೆನ್ಸ್ ಮೇಲೆ SIT ಮಾಡಿದಾಗ ಇವ್ರು ಯಾಕೆ ವಿರೋಧ ಮಾಡಲಿಲ್ಲ? ನೋಡಿ, ಇವತ್ತು ಈ SIT ಮಾಡಿ ಈ ತನಿಖೆ ಆಗಲಾಗಿ ಧರ್ಮಸ್ಥಳ ಬಗ್ಗೆ ಅಲ್ಲಿ ಇಲ್ಲಿ ಒಬ್ರಿಬ್ಬರು ಮಾತಾಡೋದು ನಿಂತಿದೆ. ಒಳ್ಳೆಯದಾಗಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಇದ್ರ ಬಗ್ಗೆ ನನಗೆ ಸಮಾಧಾನ ಆಯಿತು, ಸಂತೋಷ ಆಯಿತು ಅಂತೇಳಿ ವ್ಯಕ್ತಪಡಿಸಿದ್ದಾರೆ. ಅದಕ್ಕಿಂತ ಏನು ಬೇಕು? ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಷಡ್ಯಂತ್ರ ಮಾಡಿದವ್ರನ್ನ ಒದ್ದು ಒಳಗೆ ಹಾಕ್ತೀವಿ ಅಂತ. ಅದು ಆಗುತ್ತಾ ಅಂತ ಆಗುತ್ತೆ ಅದಾಗತ್ತಾ ಅಂತ ವೇಟ್ ಮಾಡ್ತಾರೆ. ಮುಲಾಜಿಲ್ದಲೇ ಆಗುತ್ತೆ. ತನಿಖೆ ಪೂರ್ತಿಯಾಗಿ ಯಾರು ತಪ್ಪಿದೆಯೋ ಅವ್ರು ಒಳಗೆ ಹೋಗ್ತಾರ. CM ಅವರು, ಗೃಹ ಸಚಿವರು ಇಬ್ಬರೂ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೆ ಈ ಷಡ್ಯಂತ್ರ ಏನೇ ಇದ್ರೂ ಅದನ್ನು ಬಲಿ ಹಾಕಬೇಕು ಅಂತಲೇ ಹೇಳಿದ್ದಾರೆ. ಖಂಡಿತ ಆಗುತ್ತೆ. ಧರ್ಮಸ್ಥಳ, ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ RSSನ ಗೀತೆಯನ್ನು ಹಾಡೋದು, ಬಾನು ಮುಷ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆ ಕರೆಯೋದು, ಚಾಮುಂಡಿ ಬೆಟ್ಟ ಏನೋ ಹಿಂದೂಗಳ ಆಸ್ತಿ ಏನ್ರಿ ಅನ್ನೋದು, ಇಂಥ ವಿಷಯಗಳು ಸ್ವಲ್ಪ ಟ್ರಿಕ್ಕಿ ಸರ್ ಕಾಂಗ್ರೆಸ್ಸಿಗೆ. ಆ ಕಡೆ ಹೋಗಲೇಬಾರ್ದು ನೀವು ಅಂತೀನಿ ನಾನು. ಸರಿ, ಏನಾಗುತ್ತೆ ಈಗ ನೋಡಿ, ಅದು ಸೇಂಟ್ ಮೇರೀಸ್ ಚರ್ಚಿನ ಕಾರ್ಯಕ್ರಮ ಒಂದಕ್ಕೆ ಮುಖ್ಯಮಂತ್ರಿಗಳು ಹೋಗಿದ್ರು, ಅಲ್ಲಿ ಪೀಟರ್ ಮಚಾಡೋ ಹೇಳ್ತಾರೆ ಮತಾಂತರ ವಾಪಸ್ ತಗೊಳ್ಳಿ ಅಂತ. ನಾವೆಲ್ಲ ಇಡೀ ಪಾರ್ಟಿ ಪೂರ್ಣ ಪ್ರಮಾಣದ ಅಭಿವೃದ್ಧಿ ಪರ ಇರ್ತೀವಿ, ಜನಪರ ಇರ್ತೀವಿ. 90,000 ಕೋಟಿ 2 ವರ್ಷದಲ್ಲಿ ನಾವು ಕೊಟ್ಟಿದ್ದೀವಿ. 1 ಲಕ್ಷ ಕೋಟಿ ಹತ್ತತ್ರ ಎಲ್ಲ ಅಭಿವೃದ್ಧಿ ಅಲ್ಲದೆ ಇವತ್ತು ನೀವು ಹೇಳ್ದಂಗೆ ಅಲ್ಲೋ ಇಲ್ಲೋ ಯಾವುದನ್ನೋ ಲಾಭ ತಗೊಳ್ಳೋದಕ್ಕೆ BJPಯವರು ಪ್ರಯತ್ನ ಮಾಡ್ತಾರೆ. ಯಾರು ಒಬ್ರು ಹಿಂಗೆ ಅಂದದ್ದನ್ನು ಅದೇ ದೊಡ್ಡದಾಗುತ್ತೆ, ಸಣ್ಣದಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಸೇರಿ ಮಾಧ್ಯಮಗಳು ತಿರುಚಿದೆ, ಮಾಧ್ಯಮಗಳು ಕೊನೆ ಮತ್ತು ನಾವು ಇದೆಯಲ್ಲ ಇಲ್ಲಿ. ಅಂತಿಮವಾಗಿ ಒಂದು ರಾಜಕೀಯ ಪ್ರಶ್ನೆ ಚಲುವರಾಯಸ್ವಾಮಿ ಅವರೇ, ಏನು ಕ್ಷೇತ್ರ ಚೇಂಜ್ ಮಾಡ್ತೀರಂತೆ? ಯಾರು ಹೇಳಿದವರು? ಯಾಕ್ರಿ? ನಾಗಮಂಗಲಕ್ಕೆ ನಿಮ್ಮ ಮಗ ತಯಾರಾಗ್ತಾ ಇದ್ದಾನೆ, ನೀವು KR ಪೇಟೆ ಹೋಗ್ತೀರಿ ಅಂತ. ನಾಗಮಂಗಲದಲ್ಲಿ ಕಳೆದ ಬಾರಿನೇ
ಕಠಿಣವಾಗಿ 50,000ದಲ್ಲಿ ಸೋತಿರ್ತಕ್ಕಂಥ ಚಲುವರಾಯಸ್ವಾಮಿ ಮತ್ತೆ ಗೆಲ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಟೈಮ್ನಲ್ಲೇ ನಾನು ಮತ್ತೆ ಅಲ್ಲಿ ಹೋಗಿ ಜನ ಅಲ್ಲಿಂದ ಗೆಲ್ಲಿಸಿ ಇವತ್ತು ಕೃಷಿ ಸಚಿವನಾಗಲಿ ಕಾರಣಕರ್ತರಾಗಿದ್ದಾರೆ. ಈಗ ಯಾಕೆ ಬಿಡ ನನ್ನ ಮಗ ಭಾಳ ಓಡಾಡ್ತಿದ್ದಾರೆ, ರೆಡಿ ಆಗ್ತಿದ್ದಾರೆ. ಈಗ ನನಗೆ ಕೃಷಿ ಸಚಿವನಾಗಿ ಕೆಲಸ ಜಾಸ್ತಿ ಇದೆ, ವಯಸ್ಸು ಆಗಿದೆ, ಎಲ್ಲ ಕಾರ್ಯಕ್ರಮಕ್ಕೂ ನಾನು ಹೋಗೋಕ್ಕಾಗಲ್ಲ, ನನ್ನ ಮಗ ಓಡಾಡ್ತಾನೆ. ನಾನು ರಾಜಕಾರಣನ ಪೂರ್ಣ ಪ್ರಮಾಣದಲ್ಲಿ ಹೊರಗಡೆ ಬಂದಾಗ ಸೊ ನನ್ನ ಮಗ ರೆಡಿ ಆಗ್ತಾನೋ ಅಕ್ಸೆಪ್ಟ್ ಮಾಡ್ತಾರೋ ಅಥವಾ ಇನ್ನೊಬ್ಬ ಕಾರ್ಯಕರ್ತ ಅಕ್ಸೆಪ್ಟ್ ಮಾಡ್ತಾರೋ ಅದು ಅವತ್ತು ನೋಡಬೇಕು. ಇವತ್ತಿಗೆ ನಾಗಮಂಗಲ ಬಿಡೋ ಪ್ರಶ್ನೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.